ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಇವರು ಎಂಥ ಕಲಾವಿದೆ ಅಂತಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಯಶಸ್ಸನ್ನ ಗಳಿಸಿದ್ದಾರೆ. ನೀವೆಲ್ಲ ಇವರ ಪ್ರತಿಯೊಂದು ಸಿನಿಮಾವನ್ನ ಮೆಚ್ಚಿಕೊಂಡಿದ್ದೀರಾ. ಎಂಥ ಆಕ್ಟ್ರೆಸ್ ಅಂದ್ರೆ ಇವ್ರ ಬಗ್ಗೆ ಜನ ಹೇಳ್ತಾರೆ ನ್ಯಾಚುರಲ್, ವರ್ಸಟೈಲ್, ಹೊಸ ಯುಗದ ಅತ್ಯಂತ ಹಿಟ್ ಸ್ಟಾರ್ ಆಲಿಯಾ ಭಟ್. ಮತ್ತೆ ಇವತ್ತಿನ ಈ ಕಾರ್ಯಕ್ರಮದ ಜಡ್ಜ್ ಜನಪ್ರಿಯ ಪತ್ರಕರ್ತರು ಶಶಿ ಸನಿ. ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕೂ ಮೊದಲು ನಮ್ಮ ಇವತ್ತಿನ ಜಡ್ಜ್ ಆದ ಶಶಿ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅದಾಲತ್ನ ಕಾರ್ಯಾಚರಣೆ ಶುರುವಾಗ್ಲಿ. ಅಲ್ಲಿಯ ಒಂದು ವಿಚಾರನ ನಿಮಗೆ ಮತ್ತೆ ನಮ್ಮ ಪ್ರೇಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ಕೋಇನ್ಸಿಡೆನ್ಸ್. ಆಪ್ಕಿ ಅದಾಲತ್ನ ವಯಸ್ಸು ಆಲಿಯಾ ಭಟ್ ಅವರ ವಯಸ್ಸಿಗಿಂತ ಕೇವಲ 2 ದಿನ ಜಾಸ್ತಿ ಇದೆ. ಆಪ್ಕಿ ಅದಾಲತ್ನ ಮೊದಲನೇ ಎಪಿಸೋಡು ಟೆಲಿಕಾಸ್ಟ್ ಆದಾಗ ನೀವು ಹುಟ್ಟಿ 2 ದಿವಸ ಆಗಿತ್ತು. ಇದು ಬಹಳ ಹೆಮ್ಮೆ ವಿಚಾರ ನಮಗೆ. ಹಾಗಾಗಿ ನಿಮ್ಮ ವಯಸ್ಸನ್ನ ಪರಿಗಣನೆಗೆ ತಗೊಂಡು ನಾನು ಸ್ವಲ್ಪ ಸಾಫ್ಟ್ ಆಗಿರ್ತೀನಿ. ನಿಮ್ಮ ಬಗ್ಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು. ನನಗಂತೂ ಇದರಿಂದ ಏನೂ ಸಮಸ್ಯೆ ಇಲ್ಲ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಮೊದಲನೇ ಆರೋಪ ಆಲಿಯಾ ಭಟ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆಲಿಯಾ ಭಟ್ ಮೇಲಿರುವ ಆರೋಪವೆಂದರೆ ಇವರು ಅವರ ಇಮೇಜಿನ ಬಗ್ಗೆ ತುಂಬಾ ಕಾಶಿಯಸ್ ಎಂಬುದು. ನೋಡಿ, ಈಗ ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ನ್ಯಾಚುರಲ್, ವರ್ಸಟೈಲ್, ಹೈವೇ ಬಹಳ ಡೇರಿಂಗ್ ಸಿನಿಮಾ ಅದು. ಉಡ್ತಾ ಪಂಜಾಬ್ ಅದ್ಭುತವಾದಂಥ ಆಕ್ಟಿಂಗ್ ಮಾಡಿದ್ದೀರಾ. ಆದ್ರೆ ರಿಸರ್ಚ್ ಮಾಡ್ಬೇಕಾದ್ರೆ ನಮಗ್ ಗೊತ್ತಾಗಿತ್ತೇನು ಅಂತಂದ್ರೆ ನೀವು ಬೇರೆ ಏನೋ ಆಗ್ಬೇಕು ಅಂತಿದ್ರಿ. ಆಕ್ಚುಲಿ ನಾನು ಯಾವಾಗ ಎಸ್ಪೆಷಲಿ ನಾನು ಯಾವಾಗ ಕರಿಷ್ಮಾ ಕಪೂರ್ನ ಮತ್ತೆ ಗೋವಿಂದನ ಸ್ಕ್ರೀನಲ್ಲಿ ನೋಡಿದ್ನೋ ಟಿವಿಲಿ, ನಾನ್ ತುಂಬಾ ಯಂಗ್ ಇದೆ. ಐ ಡಿಂಟ್ ಇವನ್ ನೋ ನಂಗೆ ಆಕ್ಟಿಂಗ್ ಅಂದ್ರೆ ಏನು ಅಂತ. ನಾನ್ ಅನ್ಕೊಂಡೆ ಇವರಿಬ್ರು ಬರೀ ಎಲ್ಲಂದ್ರಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಗಾರ್ಡನ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ, ಕೆಲವೊಂದ್ಸಲಿ ಟ್ರಕ್ ಮೇಲೆ, ಮಂಚದ ಮೇಲೆ, ದೇ ಜಸ್ಟ್ ಡ್ಯಾನ್ಸಿಂಗ್ ಎವ್ರಿವೇರ್. ಸೊ ನನ್ಗೆ ಯಾವಾಗ ಆಸೆ ಆಯ್ತು ಅಂತಂದ್ರೆ ನನ್ಗೆ ಇವ್ರ ತರ ಡ್ಯಾನ್ಸ್ ಮಾಡ್ಬೇಕಷ್ಟೆ. ನನಗ್ ಗೊತ್ತಿರ್ಲಿಲ್ಲ ಸೀನ್ಸ್ ಮಾಡ್ಬೇಕು, ಆಕ್ಟಿಂಗ್ ಮಾಡ್ಬೇಕು, ಮಾತು ಆಡ್ಬೇಕು ಅಂತ. ಇದು ಡ್ಯಾನ್ಸಿಂಗ್ ಇಂದ ಶುರುವಾಗಿತ್ತು ಈ ಆಸೆ. ಆಬ್ವಿಯಸ್ಲಿ ಮುಂದೆ ಹೋದ್ಮೇಲೆ ಗೊತ್ತಾಯ್ತು ಕಂಪ್ಲೀಟ್ ಪಿಕ್ಚರ್ ಮಾಡ್ಬೇಕು ಅಂತ. ಆಮೇಲೆ ಅನ್ಸ್ತು ನನ್ಗೆ ಅದನ್ನು ಮಾಡ್ತೀನಿ, ಇಟ್ಸ್ ಓಕೆ. ಕರಿಷ್ಮಾ, ಗೋವಿಂದ, ಶಾರುಖ್ ಇವರನ್ನೆಲ್ಲ ನೋಡೋದಕ್ಕೆ ಸ್ಕೂಲಿಗೆ ಬಂಕ್ ಹಾಕಿ ಹೋಗ್ತಾ ಇದ್ರಂತೆ. ಕೆಲ್ವೊಂದ್ಸಲ ಬಂಕ್ ಮಾಡ್ತಿದ್ದೆ. ಬಟ್ ಆಕ್ಚುಲಿ ಸಂಡೇಸ್ ಎಷ್ಟು ಫಿಲ್ಮ್ ಬರ್ತಿತ್ತು ಅಂದ್ರೆ ನಾನ್ ಬರೀ ಟಿವಿ ಮುಂದೆ ಕುತ್ಕೋತಿದ್ದೆ ಮತ್ತೆ ಅಲ್ಲಿ ಕುತ್ಕೊಂಡ್ ಬರೋ ಸಿನಿಮಾ ಎಲ್ಲ ನೋಡ್ತಿದ್ದೆ. ಬಟ್ ಆಬ್ವಿಯಸ್ಲಿ ಎವ್ರಿ ಯಂಗ್ಸ್ಟರ್ ಗೋಸ್ ಥ್ರೂ ದ ಟೈಮ್. ನೀವ್ ಯಾರ್ದೋ ಫಿಲ್ಮ್ ನೋಡಕ್ಕೆ ಬಂಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಿಮ್ ಹತ್ರ ಅಷ್ಟ್ ಟೈಮ್ ಇರಲ್ಲ. ಓದ್ಲೂಬೇಕು, ಮೂವಿನೂ ನೋಡ್ಬೇಕು, ತುಂಬಾ ಕೆಲ್ಸ ಇರತ್ತೆ. ಮೊದಲನೇ ಸಿನಿಮಾ ಕುಚ್ ಕುಚ್ ಹೋತಾ ಹೇ ತರದ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಇತ್ತಾ? ಅಂದ್ರೆ ಆ ಟೈಪ್ ಇನ್ ಫಿಲ್ಮ್. ಸೊ ಆಲ್ಮೋಸ್ಟ್ ಹಾಗೇನೆ ಆಯ್ತು, ಯಾಕಂದ್ರೆ ಕರಣ್ ಜೋಹರ್ ಡೈರೆಕ್ಟ್ ಮಾಡಿದ್ದು. ಸೊ ಇಟ್ ಇಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಓನ್ಲಿ ಟು ಡೈರೆಕ್ಟೆಡ್ ಬೈ ಕರಣ್. ಮತ್ತೆ ನಿಮ್ಮ ಮೊದಲನೇ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಹಳ ಆಬ್ವಿಯಸ್ಲಿ ನಾನು ತುಂಬಾ ನರ್ವಸ್ ಇದ್ದೆ. ನಾನು ಬರೀ 17 ವರ್ಷ ಇದ್ದೆ ಇದೆಲ್ಲ ಸ್ಟಾರ್ಟ್ ಆದಾಗ. ಮತ್ತೆ ಶೂಟಿಂಗ್ ಶುರು ಮಾಡಿದಾಗ ನಾನು 18 ವರ್ಷ ಆಗಿದೆ ಆಗ. ನನ್ಗೇನು ಗೊತ್ತಿರ್ಲಿಲ್ಲ. ಐ ವಾಸ್ ಜಸ್ಟ್ ಇಮಿಟೇಟಿಂಗ್ ಕರಣ್. ನಾನು ಇವತ್ತು ಹೇಳ್ತೀನಿ, ಒಂದ್ ವೇಳೆ ಕರಣ್ ನನ್ಗೆ ಆ ಸೀನ್ ನ ಇಮಿಟೇಟ್ ಮಾಡಿ ಕೊಟ್ಟಿರ್ಲಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ತಿದ್ದೆ. ನಾನ್ ಬರೀ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದೆ ಆ ಫಿಲ್ಮ್ ಅಲ್ಲಿ. ಅವ್ರು ನನ್ಗೆ ಫುಲ್ ಪರ್ಫಾರ್ಮ್ ಮಾಡಿ ಕೊಟ್ರು. ದ ಓನ್ಲಿ ಮೂಮೆಂಟ್ ವೇರ್ ನನ್ ಐಸ್ ನನ್ ಕಣ್ಣು ಈ ತರ ಓಪನ್ ಆಗಿದ್ದು ಅಂದ್ರೆ ಸಾಂಗ್ ಟೈಮಲ್ಲಿ. ಅದು ಸಾಂಗ್ ಇಂದಾನೆ, ಯಾಕಂದ್ರೆ ನನಗ್ ಗೊತ್ತಿದೆ ಸಾಂಗ್ ಯಾವಾಗ ಪ್ಲೇ ಆಗುತ್ತಲ್ಲ ನಾನು ತುಂಬಾ ಓಪನ್ ಅಪ್ ಆಗ್ತೀನಿ ಅಂಡ್ ಐ ಫೀಲ್ ಲೈಕ್ ಅಟ್ ಹೋಮ್. ಆದ್ರೆ ಆ ಹಾಡು ಪ್ಲೇ ಆಗಿ ಶುರುವಾಗೋದಕ್ಕಿಂತ ಮುಂಚೆ ನೀವು ನಿಮ್ಮ ತಂದೆ ಮಹೇಶ್ ಭಟ್ ಅವರ ಹತ್ರಕ್ಕೆ ಹೋಗಿ ತುಂಬಾನೇ ಅಳ್ತಾ ಇದ್ರಂತೆ. ಈ ಮಾತು ನಿಜಾನಾ?
ಆಕ್ಚುಲಿ ಅವರೇ ನನ್ನ ಅಳ್ಸಿದ್ದು. ನಾನು ವೆರಿ ಸ್ವೀಟ್ಲಿ ನಾನು ಅವ್ರಿಗೆ ಮೆಸೇಜ್ ಮಾಡ್ದೆ, ಗೊತ್ತಿಲ್ಲ ಯಾಕೆ. ಇದಕ್ಕೂ ಮುಂಚೆ ನಾನು ಯಾವತ್ತೂ ಅವರಿಗೆ ಮೆಸೇಜ್ ಮಾಡಿರ್ಲಿಲ್ಲ. ನಾನು ಅಪ್ಪಂಗ್ ಮೆಸೇಜ್ ಮಾಡಿ ಹೇಳೋಣ ಅನ್ಕೊಂಡೆ ನನ್ನ ಒಳಗೆ ಏನ್ ನಡೀತಿದೆ ಅಂತ. ಯೂಶಲಿ ನಾನು ತುಂಬಾ ಸೀಕ್ರೆಟಿವ್, ನನ್ನೊಳಗೆ ಇಟ್ಕೋತೀನಿ. ನಾನೆಲ್ಲೋ ಹೋಗ್ತಿದ್ದೆ, ಅವ್ರಿಗೆ ಮೆಸೇಜ್ ಮಾಡ್ದೆ, ಪಪ್ಪಾ ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ವೆರಿ ನರ್ವಸ್. ಸೊ ಹಿ ಸೆಡ್ ಕಮ್ ಟು ದ ಆಫೀಸ್. ಓಕೆನಾ, ನನ್ಗನ್ಸ್ತು ನಾವಿಬ್ರೇ ಕೂತ್ಕೊಂಡು ಮಾತಾಡ್ತೀವಿ ಅಂತ. ಇಲ್ಲ, ನಾನಲ್ಲಿ ಹೋದ್ರೆ ಇಮ್ರಾನ್ ಹಶ್ಮಿ ಇದ್ರು, ಅಲ್ಲಿ ನನ್ ಅಕ್ಕ ಇದ್ಲು ಪೂಜಾ, ನನ್ ಚಿಕ್ಕಪ್ಪ ಇದ್ರು ಮುಕೇಶ್ ಜಿ, ಇನ್ನೂ ಸಾಕಷ್ಟು ಜನ ಇದ್ರು. ಐ ಥಿಂಕ್ 7-8 ಜನ ಮಿನಿಮಮ್ ಅಲ್ಲಿದ್ರು ಅಂತ. ಯಾಕಂದ್ರೆ ನಾವಪ್ಪ ಯಾರನ್ನಾರು ಹಿಂಗ್ ಕೂರಿಸ್ಕೊಂಡಾಗ ಅದೊಂದು ಸಮ್ಮೇಳನ ತರ ಆಗ್ಬಿಡತ್ತೆ. ಆ ಥರ ವೈಬ್ ಇತ್ತು ಎಕ್ಸಾಕ್ಟ್ಲಿ. ಮತ್ ನಾನ್ ಒಳಗ್ ಹೋದೆ ಹೀಗೆ ಅಂದ್ರೆ ನಾನ್ ಸ್ಮೈಲ್ ಮಾಡ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಡಲ್ ಇದ್ದೆ. ಅಂಡ್ ಹಿ ಸೆಡ್, ಆಲಿಯಾ ಇಸ್ ಫೀಲಿಂಗ್ ವೆರಿ ನರ್ವಸ್, ಕಮ್ ಸ್ಟ್ಯಾಂಡ್ ಇನ್ ದ ಮಿಡಲ್ ಆಫ್ ದ ರೂಮ್. ಸೊ ಐ ಸೆಡ್ ಓಕೆ, ಏನಿದು? ಸೊ ಹಿ ಮೇಡ್ ಮೀ ಸ್ಟ್ಯಾಂಡ್. ಆಲ್ಮೋಸ್ಟ್ ಆಪ್ಕಿ ಅದಾಲತ್ ತರಾನೇ ವಾತಾವರಣ ಇತ್ತು ಅಲ್ಲಿ. ಅಲ್ಲಿ ನಿಂತಾದ್ಮೇಲೆ ಅವ್ರು ನಂಗೆ ಹೇಳಿದ್ರು, ಪ್ಲೀಸ್ ನಾವ್ ಟೆಲ್ ಅಸ್ ಹೌ ಯು ಆರ್ ಫೀಲಿಂಗ್, ನಿನ್ಗೆ ಹೇಗ್ ಅನ್ಸ್ತಾ ಇದೆ ಅಂತ. ಫಸ್ಟ್ ನನಗ್ ತುಂಬಾ ಇರಿಟೇಟ್ ಆಯ್ತು. ಅಪ್ಪಂದ್ರೆ ಹೀಗಿರ್ತಾರ, ನನ್ ಯಾಕೆ ಸ್ಪಾಟ್ಲೈಟ್ಗೆ ಹಾಕ್ತಿದ್ದಾರೆ ಅಂತ. ಓಕೆ, ಐ ಸೆಡ್ ಓಕೆ ಫೈನ್. ಅಂಡ್ ಐ ಸ್ಟಾರ್ಟೆಡ್ ಟಾಕಿಂಗ್. ಮಾತಾಡ್ತಾ ನಾನು ಅಳಕ್ ಶುರು ಮಾಡ್ದೆ. ನನ್ ಅತಿ ದೊಡ್ಡ ಫಿಯರ್ ಏನಾಗಿತ್ತು ಅಂದ್ರೆ, what if I realize that the one thing I wanted to do the most in my life, I am not good at. So I was getting scared to participate because I was thinking, what if I find out I am not good at it? That will be like my worst nightmare. And then I realized the minute I said that the whole process, ಇವಾಗ್ಲೂ ನಾವು ಮಾತಾಡ್ತಾ ಇದೀವಿ, ನೀವೇನೇ ಕೇಳಿದ್ರಿ, ನೀವ್ ಶೋ ಮಾಡೋಕ್ಕಿಂತ ಮುಂಚೆ ನರ್ವಸ್ ಆಗ್ತೀರಾ. ಅಲ್ಲ, ಇದನ್ನೆಲ್ಲ ಎಲ್ರ ಮುಂದೆ ಹೇಳ್ತಾರೆ. ಇಲ್ಲ, ಇದು ಒಳ್ಳೆ ವಿಷಯ. ಯಾಕಂದ್ರೆ ನರ್ವಸ್ನೆಸ್ ನಿಮ್ಗೆ ಒಳ್ಳೇದ್ ಮಾಡುತ್ತೆ. ಅದಕ್ಕೇನೆ ಟಚ್ ವುಡ್ ನಿಮ್ ಶೋ 25 ಇಯರ್ಸ್ ಇಂದ ನಡೀತಿದೆ. ಸೊ ನಾನು ಎಲ್ಲಾ ಶಾಟ್ ಕೊಡೋಗಿಂತ ಮುಂಚೆ, ಕ್ಯಾಮ್ರಾ ಮುಂದೆ ಬರೋಗಿಂತ ಮುಂಚೆ ನರ್ವಸ್ ಆಗ್ತೀನಿ. ಮತ್ತೆ ಇದು ಒಂದ್ ಒಳ್ಳೆ ಸೈನ್ ಅಂತ ಅಂದ್ರೆ, ದೇವ್ರ ಆಶೀರ್ವಾದದಿಂದ ನನ್ ಕರಿಯರ್ ಕೂಡ 25 ಇಯರ್ಸ್ ತನಕ ಅದಕ್ಕಿಂತ ಹೆಚ್ಚಾಗತ್ತೆ. ನಿಮ್ಮ ಮೊದಲನೇ ಸಿನಿಮಾ ಹಿಟ್ ಆದಾಗ, ಆಗ ಭಟ್ ಸಾಹೇಬ್ರು ನನ್ನ ಹತ್ರ ಹೇಳಿದ್ರು, ಅವರು ನಿಮ್ ಹತ್ರ ಬಂದು ಆಟೋಗ್ರಾಫ್ ತಗೊಂಡ್ರಂತೆ. ಹೌದು. ನೋಡಿ, ಅವರು ಸ್ವತಃ ಅಷ್ಟು ದೊಡ್ಡ ಸ್ಟಾರ್, ಡೈರೆಕ್ಟರ್, ಸೆಲೆಬ್ರಿಟಿ. ಏನ್ ಅನ್ನಿಸ್ತು ನಿಮ್ಗೆ? ನನಗ್ ಚೆನ್ನಾಗ್ ಅನ್ಸ್ತು. ನಾನು ಅವ್ರಿಗೆ ಆಟೋಗ್ರಾಫ್ ಕೊಡ್ತಿದ್ದೆ. ಮತ್ತೆ ಅವ್ರು ತುಂಬಾ ಇಮೋಷನಲ್ ತೋರಿಸ್ಕೊಳಲ್ಲ ಯಾರ ಹತ್ರನೂ. ಆದ್ರೆ ಅವರು ಆ ಆಟೋಗ್ರಾಫ್ನ ಲ್ಯಾಮಿನೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಅವರು ಕೆಲವು ವರ್ಷಗಳ ಆದ್ಮೇಲೆ ಅದೇ ಆಟೋಗ್ರಾಫ್ನ ಅವ್ರು ನನಗ್ ಕೊಟ್ರು, ನನ್ ಬರ್ಡೇ ದಿನ ಗಿಫ್ಟ್ ಆಗಿ. ಮತ್ತೆ ನೀವದ್ರಲ್ಲಿ ಬರ್ದಿದ್ರಿ, ಥ್ಯಾಂಕ್ ಯು ಪಾಪ ನಾಟ್ ಹೆಲ್ಪಿಂಗ್ ಫಾರ್ ಮೀ ಅಟ್ ಆಲ್. ಕರೆಕ್ಟ್. ಥ್ಯಾಂಕ್ ಯು ಅಪ್ಪ ಫಾರ್ ನಾಟ್ ಹೆಲ್ಪಿಂಗ್ ಮೀ ಅಟ್ ಆಲ್. ಯಾಕಂದ್ರೆ ನನ್ ಮೊದಲನೇ ಫಿಲ್ಮ್ ಬೇಕು ಅಂದಿದ್ರೆ ನಾನು ಅವ್ರ ಜೊತೆನೆ ಮಾಡ್ಬೋದಾಗಿತ್ತು. ಮತ್ತೆ ಅವ್ರು ನನ್ಗೆ ಇದ್ರಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ರು. ಆದ್ರೆ ಅಂಡ್ ಈವನ್ ಮೈ ಮದರ್ ಫಾರ್ ದಟ್ ಮ್ಯಾಟರ್, ದೇ ರಿಯಲಿ ಲೆಟ್ ಮೀ ಬಿ. ಅವರು ಐ ಥಿಂಕ್ ಅವರು ಡಿಸೈಡ್ ಮಾಡ್ಕೊಂಡಿದ್ರು ದಟ್ ಐ ಶುಡ್ ಟೇಕ್ ಮೈ ಓನ್ ಡಿಸಿಷನ್ಸ್, ಐ ಶುಡ್ ಫಾಲ್, ಐ ಶುಡ್ ಗೆಟ್ ಅಪ್ ಆಲ್ಸೋ ಬೈ ಮೈ ಸೆಲ್ಫ್. ದೇ ವಿಲ್ ಬಿ ದೇರ್ ಟು ಸಪೋರ್ಟ್ ಮೀ. ಬಟ್ the only way I can be Alia Bhatt and not Mahesh Bhatt's daughter Alia Bhatt is if I did it by myself. ಸೊ ತುಂಬಾ ಜನ ಪೇರೆಂಟ್ಸ್ ಅನ್ಕೋತಾರೆ ಅವ್ರ ಮಕ್ಕಳು ಅವ್ರ ಜೊತೆನೇ ಇರ್ಬೇಕು ಅಂತ. ಐ ಫೀಲ್ ದಟ್ ಆಪೋಸಿಟ್ ಆಗಿರ್ಬೇಕು. ಯು ಶುಡ್ ಲೆಟ್ ಯೋರ್ ಕಿಡ್ಸ್ ಬಿ, ಲೆಟ್ ದೆಮ್ ಫ್ಲೈ ಅಂಡ್ ಜಸ್ಟ್ ಸಪೋರ್ಟ್ ದೆಮ್ ವೆನ್ ಎವರ್ ದೇ ಫಾಲ್. ಜನಗಳು ನಿಮ್ಮನ್ನ ಕೇಳಲಿಲ್ವಾ, ನೋಡಿ ಅವರು ಇಷ್ಟು ದೊಡ್ಡ ಡೈರೆಕ್ಟರ್, ನಿಮ್ಗೆ ಯಾಕೆ ಒಂದು ಬ್ರೇಕ್ ನ ಕೊಡ್ಲಿಲ್ಲ, ನಿಮ್ಗೆ ಯಾಕೆ ಸಿನಿಮಾ ಮಾಡ್ಲಿಲ್ಲ ಅಂತ? ಹಾ, ಇವಾಗ್ಲೂ ಕೇಳ್ತಾರೆ, ನೀವು ಭಟ್ ಸರ್ ಜೊತೆ ಯಾವಾಗ ಕೆಲಸ ಮಾಡ್ತೀರಾ? ನಾನ್ ಹೇಳ್ತೀನಿ, ಇರಿ, ಒಳ್ಳೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ. ಭಟ್ ಸಾಹೇಬ್ರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆ ವಿಚಾರವಾಗಿ ನನ್ನ ಹತ್ರ ಒಂದು ಸೀಕ್ರೆಟ್ ನನ್ನ ಹತ್ರ ಇದೆ, ಒಂದು ಮೆಸೇಜ್ ಇದೆ. ಅದನ್ನ ಕೇಳಿಸ್ತೀನಿ ನೋಡಿ. ಈ ರೆಕಾರ್ಡ್ ಏನಿದೆಯಲ್ಲ, ಅದು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರೆಕಾರ್ಡ್ ಮಾಡಿ ಕಳ್ಸಿರುವಂತದ್ದು ಆಲಿಯಾ ಭಟ್ ಅವರಿಗೆ. ಆಲಿಯಾ ನಿಜವಾಗ್ಲೂ ಒಂದು ಅದ್ಭುತ. ಈಗ ನೀವೇ ನೋಡಿ, ರಜತ್ ಅವರೇ, ಆಪ್ಕಿ ಅದಾಲತ್ಗೆ ನನ್ನ ಕಾಲಿಡಬೇಕು ಅಂದ್ರೆ 50 ವರ್ಷ ಹಿಡೀತು ನನಗೆ. ಆದ್ರೆ ಆಲಿಯಾ 25 ವರ್ಷಕ್ಕೆ ಬಂದಿದ್ದಾಳೆ. ಇದು ಅದ್ಭುತ ಅಂತಾನೆ ಹೇಳ್ಬೇಕು ತಾನೆ. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಸಾಧನೆ ಮಾಡಿದಾಳೆ ಅಂತ ಆಯ್ತು. ಜನರು ಹೇಳೋದು ಸರಿಯಾಗೇ ಇದೆ. ಈ ಬ್ರ್ಯಾಂಡ್ ಮಹೇಶ್ ಭಟ್ ಸ್ಮಶಾನಕ್ಕೆ ಸಮೀಪ ಹೋಗಿದಂತವನ್ನ ಮತ್ತೆ ಇನ್ನೊಂದು ಸಲ ಒಂದು ಜನ್ಮನ ಕೊಟ್ಟಿದ್ದಾಳೆ. ನನ್ನ ಸೌಭಾಗ್ಯ ಏನು ಅಂತಂದ್ರೆ, ನನ್ನ ಮಗಳೇ ನನಗೆ ಜೀವ ಕೊಟ್ಟಿರುವಂಥದ್ದು. ಈಗ ನೋಡಿ, ಮಕ್ಕಳು ನಿಮಗಿಂತ ಮುಂದೆ ಹೋಗ್ತಿದ್ದಾರೆ ಅಂತಂದ್ರೆ
ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಖುಷಿ ಇರುತ್ತೆ, ಖುಷಿ ಆಗುತ್ತೆ ಅಂತ ಅದನ್ನ ನೀವು ಬಾಯ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಲಿಯಾ, ನಾನು ನಿನಗೆ ಹೇಳೋದಿಷ್ಟೇ, ಈಗ ನೀನು ಕೇವಲ ಸರ್ಫೇಸ್ನ ಸ್ಕ್ರ್ಯಾಚ್ ಮಾಡಿದ್ಯಾ ಅಷ್ಟೇ. ಎಷ್ಟೋ ಮೈಲಿಗಳುಗಟ್ಲೆ ದೂರ ಈ ಜರ್ನಿ ಇನ್ನೂ ಇದೆ. ಬಹಳಷ್ಟು ಸಾಧನೆಗಳನ್ನ ಮಾಡಬೇಕಾಗಿದೆ. ನೀನು ತುಂಬ ಹುಷಾರಾಗಿರಬೇಕು, ಯಾಕಂದ್ರೆ ತುಂಬ ಜನ ಇಲ್ಲಿ ದಾರಿ ತಪ್ಪಿಸೋರು ಇರ್ತಾರೆ. ಇದು ನಮ್ಮ ಇತಿಹಾಸದಲ್ಲೂ ಕೂಡ ಇದೆ, ನಡೆದಿದೆ. ಗೆಟ್ ಕ್ಲೋಸ್ ಟು ಪೀಪಲ್, ಲರ್ನ್ ಫ್ರಮ್ ಪೀಪಲ್ ಅಂಡ್ ಶೇರ್ ಆಲ್ ಯೋರ್ asset and wisdom with the people. Love you. ಇಷ್ಟು ಒಳ್ಳೆ ಮೆಸೇಜಿನ ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ತಂದೆ ಕೂಡ ಮಗಳಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಕಾಣಿಸ್ತಾ ಇದೆ ಅದು. ಐ ಥಿಂಕ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಹೇಶ್ ಭಟ್ ಯಾವತ್ತೂ ಸ್ಮಶಾನಕ್ಕೆ ತಲುಪೋದಿಲ್ಲ ಅಂತ. ಅವರಿಂದಾಗೇನೆ ಇವತ್ತು ನನಗನ್ಸುತ್ತೆ ದ ರೀಸನ್ ಪೀಪಲ್ ಆಸ್ಕ್ ಮೀ ದ್ಯಾಟ್ ಡಿಫ್ರೆಂಟ್ ರೋಲ್ಸ್ ಹೇಗೆ ಮಾಡ್ತೀರಾ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ಯುವರ್ ಕ್ಯಾರೆಕ್ಟರ್. ಐ ಥಿಂಕ್ ದ ಓನ್ಲಿ ರೀಸನ್ ದಟ್ ಇಸ್ ಹ್ಯಾಪನ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೈ ಅಪ್ಬ್ರಿಂಗಿಂಗ್. ಅವರಿಂದಾನೇ ನನ್ನ ಮಮ್ಮಿಯಿಂದ. ಸೊ ಥ್ಯಾಂಕ್ ಯು. ಯಾಕಂದರೆ ನೀವಿರಲಿಲ್ಲ ಅಂದಿದ್ರೆ ನಾನೇನು ಮಾಡಿದ್ದೀನಲ್ಲ, ನಿಮಗೆ ಪ್ರೌಡ್ ಫೀಲ್ ಮಾಡಿಸಿದ್ದೀನಲ್ಲ, ಅದನ್ನು ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು. ಆಲಿಯಾ, ಸಾಧಾರಣವಾಗಿ ನಿಮ್ಮನ್ನ ಎಲ್ಲರೂ ಈ ಪ್ರಶ್ನೆ ಕೇಳಿರ್ತಾರೆ. ನೋಡಿ, ನಿಮ್ಮ ಹೈವೇನಲ್ಲಿರುವಂಥ ರೋಲ್, ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನೀವು? ತುಂಬಾ ಚಾಲೆಂಜಿಂಗ್, ತುಂಬಾ ಡೇರಿಂಗ್ ಆಗಿರುವಂತ ರೋಲ್ ಅದು. ಆಕ್ಚುಲಿ ಇಮ್ತಿಯಾಜ್ ಯಾವಾಗ ನನ್ನ ಹತ್ರ ಬಂದಿದ್ರಲ್ಲ ಈ ಫಿಲ್ಮ್ ತಗೊಂಡು, ನಾನಂತೂ ತುಂಬಾ ಶಾಕ್ ಆದೆ. ನನ್ಗನ್ಸ್ತು ಸ್ಟೂಡೆಂಟ್ ಆಫ್ ದ ಇಯರ್ ಆದ್ಮೇಲೆ ಇಮ್ತಿಯಾಜ್ ಅಲ್ಲಿ ನನ್ನ ಹತ್ರ ಬಂದಿದ್ದಾರೆ. ಅವ್ರು ಏನ್ ನೋಡಿದ್ರು? ಯಾಕಂದ್ರೆ ಸ್ಟೂಡೆಂಟ್ ಆಫ್ ದ ಇಯರ್ ವಾಸ್ ವೆರಿ ಗ್ಲಾಮರಸ್ ಫಿಲ್ಮ್. ಅದ್ರಲ್ಲಿ ಆಕ್ಟಿಂಗ್ ಮಾಡಕ್ಕೆ ಒಂಚೂರು ಸ್ಕೋಪ್ ಇರ್ಲಿಲ್ಲ. ಐ ಫೀಲ್ ಡ್ಯಾನ್ಸ್ ವ್ಯಾನ್ಸ್ ಮಾಡ್ದೆ. ಇಟ್ ವಾಸ್ ವೆರಿ ಗ್ಲಾಮರಸ್ ಅಂಡ್ ಬ್ಯೂಟಿಫುಲ್. ಐ ಡಿಂಟ್ ಥಿಂಕ್ ದಟ್ ಇಷ್ಟು ಸ್ವೀಟ್ ಕ್ಯಾರೆಕ್ಟರ್ ನನ್ಗೆ ಸಡನ್ ಆಗಿ ಸಿಕ್ಬಿಡುತ್ತೆ ಅಂತ. ಅಂಡ್ ಇಮ್ತಿಯಾಜ್ ಅಲಿ ಇಸ್ ವೆರಿ ವೆರಿ ರೆಸ್ಪೆಕ್ಟೆಡ್ ಅಂಡ್ ವೆರಿ ಲೌಡ್ ಫಿಲ್ಮ್ ಮೇಕರ್. ನಂದ್ ಎಷ್ಟೊಂದು ಫೇವ್ರೆಟ್ ಫಿಲ್ಮ್ ಮಾಡಿದ್ದಾರೆ. ಜಬ್ ವಿ ಮೆಟ್, ರಾಕ್ ಸ್ಟಾರ್, ಸೋಚನಾಥ. ಅಂಡ್ ಐ ವಾಸ್ ಮೋಸ್ಟ್ ಎಕ್ಸೈಟೆಡ್. ಮೋಸ್ಟ್ಲಿ ನಾನೇ ಅವರಿಗೆ ದುಡ್ಡು ಕೊಡ್ತಿದ್ದೆ ನನ್ನ ಫಿಲ್ಮ್ ಅಲ್ಲಿ ತಗೊಳೋದಿಕ್ಕೆ. ಬಟ್ ಹಿ ಓನ್ಲಿ ಕೇಮ್ ಅಂಡ್ ಹಿ ಆಸ್ಕ್ಡ್ ಮೀ, ವಿಲ್ ಯು ಡೂ ದಿಸ್ ಫಾರ್ ಮೀ? ಐ ವಾಸ್ ಮೋಸ್ಟ್ ಎಕ್ಸೈಟೆಡ್. ಐ ಸೆಡ್ ಹಾ, ಅಫ್ಕೋರ್ಸ್ ಮಾಡ್ತೀನಿ. ಆ ಟೈಮಲ್ಲೂ ನನ್ನ ಫಾದರ್ ಮನೇಲೇ ಇದ್ರು. ಇಮ್ತಿಯಾಜ್ ಬಂದಾಗ ಎಲ್ಲ ಒಟ್ಟಿಗೆ ಕೂತಿದ್ವಿ. ಹೇಗನ್ಸ್ತಿತ್ತು ಅಂದ್ರೆ ಸಂಬಂಧ ಕೇಳಕ್ ಬಂದಿರೋ ಹಾಗೆ. ಅಪ್ಪ ಇಸ್ ಸಿಟ್ಟಿಂಗ್ ಲೈಕ್ ದ್ಯಾಟ್. ಹಿ ಕೇಮ್ ವಿತ್ ಅ ಸ್ಕ್ರಿಪ್ಟ್ ಅಂಡ್ ಸ್ಕ್ರಿಪ್ಟ್ ನನ್ನ ಕೈಗೆ ಕೊಟ್ರು. ಐ ಆಮ್ ರಿಯಲಿ ಹ್ಯಾಪಿ ದಟ್ ನಾನು ಆ ಡಿಸಿಷನ್ ತಗೊಂಡೆ ಹೈವೇ ಮಾಡೋದು. ಯಾಕಂದ್ರೆ ಆ ಥರ ಎಕ್ಸ್ಪೀರಿಯನ್ಸ್ ಬಹುಶಃ ನನ್ಗೆ ಆಮೇಲೆ ಸಿಕ್ತಿರ್ಲಿಲ್ಲ. ಯಾಕಂದ್ರೆ ನೋಬಡಿ ನ್ಯೂ ಮಿ ಅಟ್ ದ ಟೈಮ್. ನಾನು ಆ ಥರ ಹೈವೇಲಿ ಆಕ್ಟ್ ಮಾಡ್ಬೋದಿತ್ತು. ಅವರು ಆಸ್ ಅನ್ ಆಕ್ಟರ್ ನಿಮ್ಮನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಐ ಫೀಲ್ ಲೈಕ್ ಎಸ್ಟಾಬ್ಲಿಷ್ ಅಂತ ಹೇಳಲ್ಲ, ನನ್ಗೆ ಒಂದು ಬೇಸ್ ನ ಸೆಟ್ ಮಾಡ್ಕೊಡ್ತು. ಮತ್ತೆ ಉಡ್ತಾ ಪಂಜಾಬ್, ಅದು ಕೂಡ ತುಂಬಾನೇ ಕಾಂಟ್ರವರ್ಸಿಯಲ್ ಸಿನಿಮಾ ಆಗಿತ್ತು. ಆನೆಸ್ಟ್ಲಿ ನನ್ ಜೊತೆ ಮತ್ತೆ ನನ್ ಫಿಲ್ಮ್ ಜೊತೆ ಆತರ ಕಾಂಟ್ರವರ್ಸಿ ಯಾವತ್ತೂ ಆಗಿರ್ಲಿಲ್ಲ. ಅದಕ್ಕೇನೆ ನಾನು ತುಂಬಾನೇ ಕನ್ಫ್ಯೂಸ್ಡ್ ಆದೆ. ಎಸ್ಪೆಷಲಿ ಯಾವ ಥರದ ಸಬ್ಜೆಕ್ಟ್ ಆಗಿತ್ತಲ್ಲ, ನನ್ಗನ್ಸ್ತು ಜನಕ್ಕೆ ಫಾರ್ ಅನ್ ಎಜುಕೇಶನ್ ಪರ್ಪಸ್ ಆ ಸಿನಿಮಾ ನೋಡ್ಬೇಕು ಅಂತ. ಆದ್ರೆ ಸೆನ್ಸರ್ ಬೋರ್ಡ್ ಕಡೆಯಿಂದ ರೆಸ್ಟ್ರಿಕ್ಷನ್ ಬರಕ್ ಶುರು ಆದಾಗ ಐ ವಾಸ್ ವೆರಿ ಹರ್ಟ್. ಐ ವಾಸ್ ವೆರಿ ಅಪ್ಸೆಟ್. ಯಾಕಂದ್ರೆ ನಾನು ತುಂಬಾ ಅಟ್ಯಾಚ್ಡ್ ಆಗಿರ್ತೀನಿ ನನ್ನ ಫಿಲ್ಮ್ ಇಂದ. ತುಂಬಾ ಸೆನ್ಸಿಟಿವ್ ಇರ್ತೀನಿ, ತುಂಬಾ ಡಿಫೆನ್ಸಿವ್ ಆಗ್ಬಿಡ್ತೀನಿ. ಅಂಡ್ ಎಸ್ಪೆಷಲಿ ಇದೊಂದು ಸಿಚುವೇಶನ್, ಒಂದು ಸೋಷಿಯಲ್ ಸಿಚುವೇಶನ್. ಇದ್ರ ಇನ್ಫಾರ್ಮೇಶನ್ ನಮ್ ಕಂಟ್ರಿಗೆ ಇರ್ಬೇಕು, ಮತ್ತೆ ಜನಕ್ಕೂ ಇರ್ಬೇಕು. ದೆನ್ ಅಫ್ ಕೋರ್ಸ್ ನಮ್ಮ ಆನರಬಲ್ ಕೋರ್ಟ್ ಇದೆಯಲ್ಲ, ಅವ್ರು ಬಂದು ಎಲ್ಲದನ್ನೂ ಸೆಟ್ ಮಾಡ್ಕೊಟ್ರು. ಅಂಡ್ ವಿ ವರ್ ವೆರಿ ಹ್ಯಾಪಿ. ಫಿಲ್ಮ್ ರಿಲೀಸ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಬಂತು, ಫಿಲ್ಮ್ ಲೀಕ್ ಆಗೋಯ್ತು ಅಂತ ಆನ್ಲೈನ್. ಆವತ್ತಿನ ದಿನ ಐ ಕುಡಂಟ್ ಕಂಟ್ರೋಲ್. ಐ ಜಸ್ಟ್ ಬ್ರೋಕ್ ಡೌನ್. ಇದೆಲ್ಲ ಗೊತ್ತಾದಾಗ, ಇದೆಲ್ಲ ಮುಗಿದ ತಕ್ಷಣ ಇವಾಗ ಫಿಲ್ಮ್ ಲೀಕ್ ಆಗೋಯ್ತಾ, ಏನ್ ಮಾಡೋದ್ ನಾವೀಗ? ನಾವ್ ಇಲ್ಲೇನೋ ನೋಡ್ತಿದ್ವಿ, ಈ ಕಡೆ ಬೇರೇನೋ ಆಗೋಯ್ತು. ದಟ್ಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಐ ಫೀಲ್ ಇಂಡಸ್ಟ್ರಿ ಬಗ್ಗೆ. ಪೈರಸಿ ಐ ಫೀಲ್ ನಮ್ ಕಂಟ್ರಿಲಿ ತುಂಬಾ ಹೈ ಇದೆ. ಸೊ ನಾನ್ ಯಾವಾಗ್ಲೂ ಹೇಳ್ತೀನಿ, ಪ್ಲೀಸ್ 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 ಪೈರಸಿ ಸ್ಟಾಪ್ ಮಾಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ. ಅಂಡ್ ಈ ತರ ಎಲ್ಲ ಆದಾಗ ಸೊ ಇಟ್ಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ಐ ಹೋಪ್ ಮುಂದೆ ಹೀಗಾಗಲ್ಲ ಅಂತ. ಕಾನೂನಂತೂ ಇದೆ, ಅದನ್ನ ಪಾಲಿಸೋದಿಲ್ಲ. ಪ್ರಯತ್ನ ಮಾಡೋಣ. ನೋಡಿ, ಹೈವೇ, ಉಡ್ತಾ ಪಂಜಾಬ್ ಇವೆಲ್ಲ ಸ್ವಲ್ಪ ಒಂದ್ ರೀತಿ ಸೀರಿಯಸ್ ಆದಂಥ ಸಿನಿಮಾಗಳು. ಮತ್ತೆ ಶಾರುಖ್ ಖಾನ್ ಅವರ ಜೊತೆ ಸಂಪೂರ್ಣವಾಗಿ ವಿಭಿನ್ನವಾದಂಥ
ಪಾತ್ರವನ್ನ ನಿಭಾಯಿಸಬೇಕಾಗಿ ಬಂತು. ಹೌದು, ಶಾರುಖ್ ಖಾನ್ ಅವ್ರ ಜೊತೆ ಕೆಲಸ ಮಾಡಿದ ಇಷ್ಟ ಆಗಿರ್ಬೇಕಲ್ಲ? ತುಂಬಾ ಇಷ್ಟ ಆಯ್ತು. ನೀವು ಮುಂಚೆ ಹೇಳ್ತಿದ್ದ ಹಾಗೇನೆ ನಾನು ಅವ್ರದ್ದು ತುಂಬಾ ದೊಡ್ಡ ಫ್ಯಾನ್ ಮೊದ್ಲಿಂದಾನೆ. ಅವ್ರನ್ನ ಮೀಟ್ ಮಾಡಾದ್ಮೇಲಂತೂ ಇನ್ನೂ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದೀನಿ. ಐ ಆಮ್ ಶೋರ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಹಿ ಇಸ್ ದ ಮೋಸ್ಟ್ ಚಾರ್ಮಿಂಗ್ ಅಂಡ್ ಮೋಸ್ಟ್ ಲವಿಂಗ್ ಪರ್ಸನ್. ನಿಮ್ಗವ್ರು ಎಷ್ಟು ಪ್ರೀತಿ ರೆಸ್ಪೆಕ್ಟ್ ತೋರಿಸ್ತಾರೆ. ನನ್ಗನ್ಸ್ತು ಅವರಲ್ಲ ಶಾರುಖ್ ಖಾನ್, ನಾನು ಅಂತ. ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಿದ್ರಲ್ಲ, ನಾಟ್ ಜಸ್ಟ್ ಮೀ, ಎವ್ರಿಬಡಿ ಆನ್ ದ ಸೆಟ್, ಆಲ್ ದ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಎಲ್ಲಾರ್ ಜೊತೆನೂ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ, ಫಿಲ್ಮ್ ಮಾಡ್ಬೇಕಾರೆ ಅವ್ರ ಜೊತೆ ನಾನು ತುಂಬಾ ದೊಡ್ಡ ಪಾಠ ಕಲ್ತೆ. ಏನಂದ್ರೆ, ಅವ್ರದ್ದು ಸ್ಟಾರ್ಡಮ್ದೊಂದು ಭಾರ ಇದೆಯಲ್ಲ, ಅದನ್ ಭಾರ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಸ್ಟಾರ್ಡಮ್ನ ಕ್ಯಾರಿ ಮಾಡೋದು ಈಸಿ ಅಲ್ಲ. ಅದನ್ ಯಾವತ್ತೂ ಅವ್ರ ಶೋಲ್ಡರ್ ಮೇಲೆ ತಗೊಳಲ್ಲ. ಅಂಡ್ ಹಿ ಡಸಂಟ್ ಬ್ರಿಂಗ್ ದ ಬ್ಯಾಗೇಜ್ ಆಫ್ ಬೀಯಿಂಗ್ ಶಾರುಖ್ ಖಾನ್. ಒಂದು ರೂಮ್ಗೆ ಎಂಟರ್ ಆದಾಗ ಎಲ್ಲ ಅಟೆನ್ಷನ್ ಅಲ್ಲೇ ಹೋಗುತ್ತೆ, ಆದ್ರೆ ಅವರು ಆ ತರದ್ ಆಟಿಟ್ಯೂಡ್ ಕೊಡಲ್ಲ. ಹಿ ಇಸ್ ದ ಮೋಸ್ಟ್ ಡೌನ್ ಟು ಅರ್ತ್. ಎಷ್ಟು ಲವಿಂಗ್ ಅಂದ್ರೆ, ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಂಡ್ ಬೋತ್ ಆಸ್ ಅನ್ ಆಕ್ಟರ್. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಲಿಯಾ ಭಟ್ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಿಮ್ಮನ್ನ ಕೇಳಿದ್ವಿ, ಏಕತೆಯಲ್ಲಿ ಶಕ್ತಿ ಇದೆ ಅಂತಂದಿದ್ರಿ, ಹಾಗಂದ್ರೆ ಏನು? ಆಗ ನೀವ್ ಹೇಳಿದ್ರಿ ಏಕ್ತಾ ಕಪೂರ್ ಶಕ್ತಿ ಕಪೂರ್ ಅವರ ಮಗಳು ಅಂತ. ಇಲ್ಲ, ನನ್ ಫೇವ್ರೆಟ್ ಜೋಕ್ ನಾನ್ ನಿಮ್ಗೆ ಹೇಳ್ತೀನಿ. ಏನಂದ್ರೆ, ನಾನು ಅಂಗಡಿಗೆ ಹೋಗಿ ಹೇಳ್ತೀನಿ, ಅಣ್ಣ ಇಂಡಿಯನ್ ಫ್ಲಾಗ್ ತೋರಿಸಿ ಪ್ಲೀಸ್. ಅವ್ರು ನನಗ್ ತಂದು ತೋರಿಸಿದಾಗ ನಾನು ಕೇಳ್ತೀನಿ, ಇದ್ರಲ್ಲಿ ಇನ್ನೂ ಕಲರ್ಸ್ ಇದೆಯಾ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಯುವ ಪೀಳಿಗೆಯ ಅತ್ಯಂತ ಯಶಸ್ವಿ ನಟಿಯಾದಂತ ಆಲಿಯಾ ಭಟ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆಲಿಯಾ ಭಟ್ ಮೇಲಿರುವ ಆರೋಪವೆಂದರೆ ಇವರು ಕಾಂಟ್ರವರ್ಸಿ ಕ್ವೀನ್ ಎಂಬುದು. ಆಲಿಯಾ, 2 ವರ್ಷಕ್ಕೆ ಮುಂಚೆ ನಿಮ್ಗೆ ನೆನಪಿರ್ಬೋದು, ಶಾರುಖ್ ಖಾನ್ ಅವರು ನನಗೆ ಹೇಳಿದ್ರು ನಿಮ್ಮನ್ನ ಆಪ್ಕೆ ಅದಾಲತ್ ಕರೆಸಿ ಅಂತ. ಆಗ ನಾನು ಅವ್ರಿಗೆ ಹೇಳಿದ್ದೆ ಆಕೆ ಇನ್ನೂ ಸಣ್ಣ ಹುಡುಗಿ ಅಂತ. ಆಗ ಅವ್ರು ಹೇಳಿದ್ರು ಸಣ್ಣ ಹುಡುಗಿ ಅಲ್ಲ, ಚಿನ್ಕುರುಳಿ ಪಟಾಕಿ ಅಂತ. ಆಗ ನಾನು ಅವ್ರಿಗೆ ಹೇಳಿದ್ದೆ ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡಿಲ್ವಲ್ಲ ಅಂತ. ಅವ್ರು ನನಗೆ ಹೇಳಿದ್ರು ಇಲ್ಲ ತುಂಬಾ ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾಳೆ ಅಂತ. ಅವಳು ಎಲ್ಲೇ ಹೋದ್ರೂ ಅವಳಿಂದ ಕಾಂಟ್ರವರ್ಸಿ ಬಂದೇ ಬರುತ್ತೆ ಅಂತ. ಅಂದ್ರೆ ನೀವ್ ಕ್ರಿಯೇಟ್ ಮಾಡ್ತೀರಾ? ಇಲ್ಲ, ನಾನ್ ಯಾಕೆ ಕ್ರಿಯೇಟ್ ಮಾಡ್ಲಿ? ಇಲ್ಲ ನೋಡಿ, ನಾನಂತೂ ಕೇಳ್ಪಟ್ಟಿದ್ದೀನಿ, ದೊಡ್ಡ ವ್ಯಕ್ತಿಗಳು, ದೊಡ್ಡ ಸ್ಟಾರ್ಗಳು ಯಾವಾಗ್ಲೂ ತಮ್ಮ ಹೆಸರನ್ನ ಬಳಸ್ಬೇಕು, ತಮ್ಮ ವಿಚಾರವಾಗಿ ಮಾತನಾಡ್ಬೇಕು ಜನ ಅನ್ನೋದಿರುತ್ತೆ. ಆದ್ರೆ ಆಲಿಯಾ ಭಟ್ ಅವರಂತೂ ಬಹಳ ಚಾತುರ್ಯತೆಯಿಂದ, ಬಹಳ ಚಾಕಚಕ್ಯತೆಯಿಂದ ತಮ್ಮನ್ನ ತಾವು ಡಂಬ್ ಅಂತ ಹೇಳ್ಕೊಂಡ್ರು. ಆಮೇಲೆ ಎಲ್ಲಾ ಕಡೆ ಆಲಿಯಾ ಭಟ್ ಬಗ್ಗೆ ಚರ್ಚೆ ಆಯ್ತು. ತುಂಬಾ ಸ್ಮಾರ್ಟ್ ವೇ ಅಲ್ವಾ? ಇದೇ ವೇ ಬೆಟರ್ ಇತ್ತು. ಯಾಕಂದ್ರೆ ನಾನು ಡಫರ್ ತರ ಮಾತಾಡಿದ್ದೆ ಕೆಲವೊಂದ್ಸಲ, ಮತ್ತೆ ಅದರಿಂದಾಗಿ ತುಂಬಾ ಆ ಥರ ಜೋಕ್ಸ್ ಬರಕ್ ಶುರು ಆಯ್ತು. ಜನ ಹೇಳಕ್ ಶುರು ಮಾಡಿದ್ರು ಅವಳಿಗೆ ಗೊತ್ತಿಲ್ಲ ಅಂತ. ಸೊ ನಾನ್ ಅನ್ಕೊಳ್ಳೋದು ಏನಂದ್ರೆ, ಗೊತ್ತಿಲ್ಲದೆ ಇರೋದು ಕೆಟ್ಟ ವಿಷಯ ಅಲ್ಲ ಅಂತ. ಸೊ ನಾನೇ ಮೊದ್ಲು ಹೇಳಿದ್ರೆ, ಅಣ್ಣ ನನಗ್ ಗೊತ್ತಿಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ. ಆಮೇಲೆ ಜನ ನನ್ನ ಬಿಟ್ಬಿಡ್ತಾರೆ. ಆಮೇಲೆ ನನ್ಗೇನು ಉತ್ತರನೇ ಕೊಡ್ಬೇಕಾಗಿರಲ್ಲ. ವೆರಿ ಸಿಂಪಲ್. ರಜನಿಕಾಂತ್ ಅವರ ಮೇಲೆ ಜೋಕ್ಸ್ಗಳನ್ನ ಮಾಡ್ತಾ 50 ವರ್ಷ ಆಗೋಯ್ತು. ಮತ್ತೆ ಆಲಿಯಾ ಭಟ್ ಅಂತೂ ಬರೀ 5 ವರ್ಷಗಳಲ್ಲಿ ಜಗತ್ತಲ್ಲೇ ಚರ್ಚೆಗೊಳಪಟ್ರು. ಇಲ್ಲ, ಯಾರೂನು ಡಫರ್ ತರ ಬಿಹೇವ್ ಮಾಡ್ಬೇಕು ಅಂತ ಅನ್ಕೊಳಲ್ಲ. ಅದನ್ನ ನಾನ್ ಪ್ಲಾನ್ ಮಾಡಿರ್ಲಿಲ್ಲ, ಆಗೋಯ್ತು. ಆದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಮತ್ತೆ ಹೀಗಾಗುತ್ತೆ ಅಂತ. ಬಟ್ ಹೇಗೆ ಆಗಿದ್ರು ಓಕೆ. ನಾನ್ ಇದನ್ನು ಹೇಳ್ತೀನಿ, ಲಿಸನ್, ನನ್ಗೆ ಜೋಕ್ಗಳಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅದರಿಂದ ನನ್ ಪಾಪ್ಯುಲಾರಿಟಿ ಹೆಚ್ಚಾಯ್ತು, ಜಾಸ್ತಿ ಆಗಿದೆ. ಸಿಂಗಾಪುರ್ ಜನ ನನ್ನ ಕಂಡು ಹಿಡಿತಾರೆ. ನಾನ್ ಸೆಕ್ಯೂರಿಟಿ ಚೆಕ್ಗೆ ಹೋಗ್ಬೇಕಾದ್ರೆ, ಮ್ಯಾಮ್ ನೀವ್ ನಮಗ್ ಗೊತ್ತು, ನಾನ್ ಅನ್ಕೊಂಡೆ ಫಿಲ್ಮ್ ಇಂದ. ಇಲ್ಲ ನಿಮ್ ಜೋಕ್ಸ್ ತುಂಬಾ ಓದಿದೀವಿ. ಸೊ ನಾನ್ ಜೋಕ್ಸ್ ಇಂದ ಸಿಂಗಾಪುರಲ್ಲಿ ಜನ ಕಂಡು ಹಿಡಿತಾರೆ ಅಂದ್ರೆ ಐ ಹ್ಯಾವ್ ನೋ ಇಶ್ಯೂ. ಆದ್ರೆ ನಾನೇ ಕ್ರಿಯೇಟ್ ಮಾಡಿಲ್ಲ. ನೋಡಿ, ಬೇರೆ ಫಿಲ್ಮ್ ಸ್ಟಾರ್ಗಳು ನಿಮ್ಮ ಜೋಕುಗಳನ್ನ ಕೇಳಿ ನಗ್ತಾರಲ್ಲ, ನೀವು ಅವರ ಪಾಪ್ಯುಲಾರಿಟಿ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ನ ನೋಡಿ ನಗ್ತೀರಾ? ಇಲ್ಲ, ಅದನ್ನೂ ಮಾಡಲ್ಲ. ಅದನ್ನೂ ಮಾಡಲ್ಲ. ನಾನ್ ನನ್ಮೇಲೆ ನಗ್ತೀನಿ. ಮತ್ ಯಾವ್ದೋ ಜೋಕ್ ಚೆನ್ನಾಗಿಲ್ಲ, ನನಗ್ ನಗು ಬರ್ಲಿಲ್ಲ ಅಂದ್ರೆ ನಗಲ್ಲ. ಇದು ನನ್ ತಪ್ಪಲ್ಲ, ನಿಮ್ ಜೋಕ್ ಚೆನ್ನಾಗಿಲ್ಲ, ನಿಮ್ದೇ ತಪ್ಪದು. ನೋಡಿ, ಯಾವ ಜೋಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಒಂದನ್ನ ನಾನು ಓದಿದ್ದೆ. ನಿಮ್ಮನ್ನ ಕೇಳಿದ್ವಿ, ಏಕತೆಯಲ್ಲಿ ಶಕ್ತಿ ಇದೆ ಅಂತಂದಿದ್ರಿ, ಹಾಗಂದ್ರೆ ಏನು? ಆಗ ನೀವ್ ಹೇಳಿದ್ರಿ ಏಕ್ತಾ ಕಪೂರ್ ಶಕ್ತಿ ಕಪೂರ್ ಅವರ ಮಗಳು ಅಂತ. ಆದ್ರೆ ಇದು ನಿಜಾನೇ. ಇಟ್ಸ್ ಅ ವೆರಿ ಸ್ಮಾರ್ಟ್ ಆನ್ಸರ್. ನಾನೆಲ್ಲಾದ್ರೂ ಕೊಟ್ಟಿದ್ರೆ ಇದನ್ನ? ಇಲ್ಲ, ನನ್ ಫೇವ್ರೆಟ್ ಜೋಕ್ ನಾನ್ ನಿಮ್ಗೆ ಹೇಳ್ತೀನಿ. ನಾನು ಒಂದ್ ಶಾಪ್ಗೆ ಹೋಗ್ತೀನಿ, ನಾನು ಅಂಗಡಿಗೆ ಹೋಗಿ ಹೇಳ್ತೀನಿ, ಅಣ್ಣ ಇಂಡಿಯನ್ ಫ್ಲಾಗ್ ತೋರಿಸಿ ಪ್ಲೀಸ್. ಅವ್ರು ನನಗ್ ತಂದು ತೋರಿಸಿದಾಗ ನಾನು ಕೇಳ್ತೀನಿ, ಇದ್ರಲ್ಲಿ ಇನ್ನೂ ಕಲರ್ಸ್ ಇದೆಯಾ?
ಇದ್ ನನ್ ಮತ್ತೊಂದಿದೆ, ಸೈಂಟಿಸ್ಟ್ ಆರ್ಯಭಟ ಬಗ್ಗೆ ಕೇಳ್ತಾರೆ ಸ್ಕೂಲ್ನಲ್ಲಿ ಮಕ್ಕಳನ್ನ. ಮಗು ಹೇಳುತ್ತೆ ಆಲಿಯಾ ಭಟ್. ಅವ್ರು ಕೇಳ್ತಾರೆ ಆಲಿಯಾ ಭಟ್ ಅಂತ, ಅದಕ್ಕೆ ಅವ್ನು ಹೇಳ್ತಾನೆ ಇಲ್ಲ ನನಗೆ ಸ್ವಲ್ಪ ತೊದ್ಲು, ಅದಕ್ಕೆ ಆಲಿಯಾ ಭಟ್ ಅಂದೆ ಅಂತ. ನೋಡಿ, ಇದೇ ತರ ಎಷ್ಟು ಜೋಕ್ಗಳಾಯ್ತಲ್ಲ ನಿಮ್ ಮೇಲೆ, ಅದು ನಿಮ್ಗೆ ಒಂದ್ ರೀತಿ ಅನುಕೂಲ ಆಯ್ತು ಅನ್ಸುತ್ತಾ? ನನ್ ಪ್ರಕಾರ ಅದು ಇಲ್ಲ, ಹಾಗಲ್ಲ, ನಿಮ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಯ್ತು. ಅದು ಬೇರೆ ಕಾರಣದಿಂದನೂ ಆಗಿರ್ಬೋದು, ಬಟ್ ಜಾಸ್ತಿ ಆಯ್ತು. ನೋಡಿ, ಸೈಮಾನಲ್ಲಿ ಸಂಜೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ ಸಲ್ಮಾನ್ ಖಾನ್ ಅವರ ಜೊತೆನಲ್ಲಿ. ಅದೊಂದು ರೀತಿ ದೊಡ್ಡ ಕಾಂಟ್ರವರ್ಸಿ ಆಗೋದಕ್ಕೆ ಶುರುವಾಯ್ತು. ಒಂದ್ ಕಡೆ ಬಡವರಿದ್ದಾರೆ, ಅವ್ರ ಹತ್ರ ರಾತ್ರಿ ಉಳ್ಕೊಳ್ಳೋದಕ್ಕೆ ಶೆಲ್ಟರ್ ಕೂಡ ಇಲ್ಲ, ನೀವು ನೋಡಿದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ, ಮತ್ತೆ ನೀವ್ ಹೇಳ್ತೀರಾ ಜಗಳ ಆಗಿದ್ ಗೊತ್ತೇ ಇಲ್ಲ ಅಂತ. ನನಗ ಆ ಟೈಮಲ್ಲಿ ಏನೂ ಗೊತ್ತಿರ್ಲಿಲ್ಲ, ಬಟ್ ನನಗ್ ನೆನ್ಪಿದೆ ನಮ್ಮ ಅಪ್ಪ ಹೋಗಿದ್ರು ಆ ಶೋಗೆ. ಐ ಥಿಂಕ್ ಇಂಡಸ್ಟ್ರಿ ಕಡೆಯವರಿಂದ ಮಾತಾಡ್ತಿದ್ರು, ಬಿಕಾಸ್ ಆಫ್ ದ ಸಿಚುವೇಶನ್. ನಿಮ್ ತಂದೆ ಅವ್ರಿಗೆ ತುಂಬಾನೇ ದುಃಖ ಆಯ್ತು, ಆದ್ರೆ ಸಲ್ಮಾನ್ ಖಾನ್ ನಿಮ್ಮನ್ನ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅವ್ರು ಹೇಳಿದ್ರು ಸ್ಟೇಜ್ ಮೇಲೆ ನೀವು ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡಿದ್ರಿ, ಎಷ್ಟು ಒಳ್ಳೆ ಡ್ಯಾನ್ಸರ್ ಆಕೆ, ತುಂಬಾ ಒಳ್ಳೆ ಪರ್ಫಾರ್ಮರ್. ಆಕೆ ಬಗ್ಗೆ ಅಂತ ಮಾತುಗಳನ್ನ ಹೇಳೋ ಅವಶ್ಯಕತೆ ಏನಿತ್ತು? ಯಾಕಂದ್ರೆ ನನ್ಗೆ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಇದು ಮೊದಲನೇ ಸಲ ಇಂಥ ದೊಡ್ಡ ಡಿಬೇಟ್ ಆಗಿತ್ತು. ಐ ಡೆಂಟ್ ಅಂಡರ್ಸ್ಟ್ಯಾಂಡ್, ನಾನು ನ್ಯೂ ಕಮರ್ ಆಗಿದ್ದೆ, ಸೊ ಐ ಡೆಂಟ್ ಅಂಡರ್ಸ್ಟ್ಯಾಂಡ್ ಎಲ್ಲ ಆಕ್ಷನ್ಗೂ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಒಂದು ರಿಯಾಕ್ಷನ್ ಇರುತ್ತೆ ಅಂತ. ಮತ್ ನಾವು ಒಂದು ಯು ಹ್ಯಾವ್ ಟು ಬಿ ವೆಲ್ ಅವೇರ್ ವಿತ್ ದ ಸಿಚುವೇಶನ್ ಇನ್ ಯೋರ್ ಕಂಟ್ರಿ, ನೀವ್ ಎಲ್ಲೇ ಹೋಗ್ಬೇಕಾದ್ರೂ. ಸೊ ಆ ಸಮಯ ಆದ್ಮೇಲೆ ಐ ಬಿಕೇಮ್ ಅ ಲಿಟಲ್ ಮೋರ್ ಅವೇರ್, ಅಂಡ್ ದಟ್ಸ್ ಇಟ್. ನೋಡಿ, ಈ ಪೆದ್ದುತನದ ಇಮೇಜ್ ಸ್ವಲ್ಪ ಕೆಲ್ಸಕ್ಕೆ ಬಂದಿರ್ಬೋದು. ಕ್ರೌಡೆಡ್ ಮಾರ್ಕೆಟ್ನಲ್ಲಿ ಒಂದು ಸ್ಮಾರ್ಟ್ ಎಂಟ್ರಿ ಸಿಕ್ತು. ಆತರ ಹೇಳ್ಬೋದು. ಕ್ರೌಡೆಡ್ ಮಾರ್ಕೆಟಲ್ಲಿ ಸ್ಮಾರ್ಟ್ ಎಂಟ್ರಿ, ಲೈಕ್ ನೀವ್ ಹೇಳ್ಬೋದು ನಾನ್ ನನ್ಗೋಸ್ಕರ ಒಂದ್ ಇಮೇಜ್ ಮಾಡ್ಕೊಂಡೆ ಅಂತ. ದಟ್ ಇಸ್ ನಾಟ್ ಅಮಾಂಗ್ ದ ಸ್ಮಾರ್ಟ್ ಪೀಪಲ್. ನಾನ್ ಯಾವಾಗ್ಲೂ ಯುನೀಕ್, ಹೀಗೂ ಹೇಳ್ಬೋದಲ್ವಾ? ನೋಡಿ, ನಿಜ ಏನು ಅಂತಂದ್ರೆ ಆಲಿಯಾ ಭಟ್ ತುಂಬಾ ಒಳ್ಳೆ ಬ್ರ್ಯಾಂಡ್ ಆದ್ರು, ಎಲ್ರನ್ನೂ ಸಂಭಾಳ್ಸಿದ್ರು, ದುಡ್ಡು ಸಂಪಾದನೆ ಮಾಡಿದ್ರು, ಹೆಸರು ಗಳಿಸ್ಕೊಂಡ್ರು, ಚಪ್ಪಾಳೆ ಗಿಟ್ಟಿಸ್ಕೊಂಡ್ರು. ನೋಡಿ, ಲಾಭ ಅಂತೂ ಆಯ್ತು. ಯಾರ್ದು? ಇಮೇಜ್ ಕ್ರಿಯೇಟ್ ಆಗಿದ್ದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಮಾತುಕತೆ ಆಗಿದ್ದಕ್ಕೆ. ಐ ಥಿಂಕ್ ಇಮೇಜ್ ಕ್ರಿಯೇಟ್ ಆಗಲ್ಲ, ನಿಮ್ ಇಮೇಜ್ ಆಡಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ನಿಮ್ ಫಿಲ್ಮ್ನ ಚೂಸ್ ಮಾಡ್ತಾರೆ, ನಿಮ್ ಫಿಲ್ಮ್ನ ನೋಡ್ತಾರೆ, ನೀವ್ ಇಷ್ಟ ಅಥವಾ ಇಷ್ಟ ಇಲ್ಲ ಅಂತ ಡಿಸೈಡ್ ಮಾಡ್ತಾರೆ. ನೀವ್ ಎಷ್ಟೇ ಟ್ರೈ ಮಾಡಿದ್ರು ನಿಮ್ ರಿಯಲ್ ಇಮೇಜ್ ಏನಿರುತ್ತಲ್ಲ ಅದೇ ಸ್ಟ್ಯಾಂಡ್ ಆಗೋದು. ನೀವ್ ಎಷ್ಟೇ ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರೂನು ಅದಷ್ಟು ಜಾಸ್ತಿ ಫೇಕ್ ಅನ್ಸುತ್ತೆ. ಸೊ ನಾನ್ ಯಾವತ್ತೂ ಇಮೇಜ್ ಮಾಡ್ಕೋಬೇಕು ಅನ್ನೋ ಟ್ರೈ ಮಾಡಿಲ್ಲ. ನಾನ್ ಹೇಳೋದ್ ಏನಂದ್ರೆ, ನಾನು ಆಕ್ಟಿಂಗ್ ಕ್ಯಾಮ್ರಾ ಮುಂದೆ ಇದ್ದಾಗ ಮಾತ್ರ ಮಾಡೋದು, ಫಿಲ್ಮ್ ಕ್ಯಾಮ್ರಾ ಮುಂದೆ ಇದ್ದಾಗ. ಆಫ್ ಕ್ಯಾಮ್ರಾ ಐ ಬಿಲೀವ್ ಐ ಶುಡ್ ಬಿ ಮೈ ಸೆಲ್ಫ್. ಅದೇ ನನ್ ಇಮೇಜ್ ಆದ್ರೆ ನನ್ಗಿಷ್ಟ ಆಗುತ್ತೆ. ಯಾವ ಜನರು ನಿಮ್ಗೆ ಈ ಇಮೇಜನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೋ ಅವ್ರನ್ನೇ ಕೇಳೋಣ, ಏನಾದ್ರೂ ಪ್ರಶ್ನೆಗಳಿದೆಯಾ ಅಂತ. ಆಲಿಯಾ, ನಾನು ನಿಮ್ ಹತ್ರ ಕೇಳ್ಬೇಕು ಅಂತಿದ್ದೀನಿ. ನಿಮ್ಗೆ ಸಾಫ್ಟ್ ಆಗಿ ಮಗುವಿನಂತ ಮುಗ್ಧ ಮುಖ ಇದೆ, ಬಟ್ ಟು ಬಿ ಡೂಯಿಂಗ್ ಅ ಫಿಲ್ಮ್ ಲೈಕ್ ಅ ರಾಜಿ, ಅದು ತುಂಬಾ ಇಂಟೆನ್ಸ್ ಫಿಲ್ಮ್ ಆಗಿದೆ. ಸೊ ನೀವ್ ಆ ಫಿಲ್ಮ್ಗೋಸ್ಕರ ಹೇಗೆ ಪ್ರಿಪೇರ್ ಆದ್ರಿ, ಮತ್ತೆ ಆ ರೋಲ್ನ ಹೇಗ್ ಪ್ಲೇ ಮಾಡಿದ್ರಿ? ಇಂಟೆನ್ಸಿಟಿ ಅನ್ನೋದಿರುತ್ತಲ್ಲ, ಅದು ಒಳಗಿಂದ ಬರುತ್ತೆ, ಅದು ಮುಖದಿಂದ ಬರಲ್ಲ. ದ ರೀಸನ್ ಇನ್ ಫ್ಯಾಕ್ಟ್ ಮೇಘ್ನಾ ಅವ್ರಿಗೆ ಅನ್ಸಿರ್ಬೋದು ನಾನು ಈ ಪಾರ್ಟಿಗೆ ಫಿಟ್ ಆಗ್ತೀನಿ ಅಂತ, ವಾಸ್ ಬಿಕಾಸ್ ಆಫ್ ಮೈ ಸಾಫ್ಟ್ ಫೇಸ್ ಆರ್ ಮೈ ಚೈಲ್ಡ್ ಲೈಕ್ ಫೀಚರ್ಸ್. ಯಾಕಂದ್ರೆ ಆ ಹುಡುಗಿ, ದ ಫ್ಯಾಕ್ಟ್ ದಟ್ ಶಿ ಇಸ್ ಸಚ್ ಅ ಯಂಗ್ ಗರ್ಲ್ ಅಂಡ್ ಶಿ ಇಸ್ ಡೂಯಿಂಗ್ ಸಚ್ ಅ ಬಿಗ್ ಥಿಂಗ್ಸ್ ವಾಸ್ ದ ಕಾಂಟ್ರಾಸ್ಟ್ ದಟ್ ವಿ ವಾಂಟೆಡ್ ಫಾರ್ ದ ಫಿಲ್ಮ್. ಇಂಟೆನ್ಸಿಟಿ ಅಂದ್ರೆ ಈ ತರ ಅಲ್ಲ, ಇಂಟೆನ್ಸಿಟಿ ಅಂದ್ರೆ ಒಳಗಡೆಯಿಂದ ಫೀಲ್ ಮಾಡೋಂಥದ್ದು, ಮತ್ತ ಸಿಚುವೇಶನ್ಗೆ ಹೇಗ್ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಅದು ಫೀಲಿಂಗ್ ಇಂದ ಬರುತ್ತಷ್ಟೇ. ಸೊ ಪ್ರಿಪರೇಷನ್ ಅಂತೂ ನಾನು ಹೇಳಿದ್ನಲ್ಲ, ಜೋಂಗಾ ಮಾಡ್ದೆ, ಅದ್ ಮಾಡ್ದೆ, ಇದ್ ಮಾಡ್ದೆ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಕ್ಯಾಮ್ರಾ ಮುಂದೆ ಎಷ್ಟೇ ಪ್ರಿಪೇರ್ ಹಾಕೊಂಡ್ ಬಂದ್ರೂನು ಕೂಡ ಫೀಲಿಂಗ್ ಇಲ್ದೆ ಪರ್ಫಾರ್ಮೆನ್ಸ್ ಮಾಡಕ್ ಆಗಲ್ಲ. ಮನುಷ್ಯನ ಯಾವ ಗುಣ ನಿಮ್ಮನ್ನ ತುಂಬಾ ಇಂಪ್ರೆಸ್ ಮಾಡತ್ತೆ? I think exactly what I just said, the ability to be real. There are few people who are able to expose their vulnerable side, fearful side, sensitive side. Most people like to be, not most people I would say, but some people like to be overconfident and out there. I don't like overconfidence. I like this softness in people, and that's what I attracted to the most. Real, normal, happy, but also sometimes sad people. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಲಿಯಾ, ಜನತೆ ನಿಮ್ಮನ್ನ ಕೇಳಿದಂಥ ಪ್ರಶ್ನೆನ ನೋಡಿದ್ಮೇಲೆ ನನಗನ್ಸುತ್ತೆ ಜನರು ನಿಮ್ಮನ್ನ ಪೆದ್ದಿ ಅಂತ ಅನ್ಕೊಳ್ಳಲ್ಲ. ಅನ್ಕೊಳ್ಳಲ್ಲ ಅಲ್ವಾ?
ನೋಡಿ, ನನಗೊಬ್ರು ವ್ಯೂವರ್ ಮೆಸೇಜ್ ಕಳಿಸಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ಒಂದು ವೇಳೆ ಆಲಿಯಾ ಭಟ್ ಅವರೇನಾದರೂ ಬಂದರೆ ಅವರನ್ನ ಕೇಳಿ ಅವ್ರ ಹೆಸರನ್ನ ಆಲು ಅಂತ ಯಾರಿಟ್ರು? ನಾನು ಚಿಕ್ಕವಳಿದ್ದಾಗ ಆಲೂನೇ ಇದ್ದೆ. ತುಂಬಾ ಆಲು ಗುಂಡ್ಗುಂಡಕ್ಕಿದ್ದೆ. ನಾನ್ ಹುಡ್ದಾಗ ಜನ ನನ್ನ ಹುಡ್ಗ ಅಂತ ಅನ್ಕೋತಾ ಇದ್ರು. ನಮ್ಮ ಅಮ್ಮಂಗೆ ನನ್ ತಲೆ ಮೇಲೆ ಒಂದು ಬೋ ಹಾಕ್ಬೇಕಾಯ್ತು, ಯಾಕಂದ್ರೆ ಅವರು ಸಿಟ್ ಮಾಡ್ಕೋತಿದ್ರು. ಎಲ್ಲರೂ ಹೇಳ್ದಾಗ ವಾಟ್ ಅ ಕ್ಯೂಟ್ ಲಿಟಲ್ ಬಾಯ್. ಅವಾಗ ಹೇಳ್ತಿದ್ರು ಶಿಸ್ ಅ ಗರ್ಲ್. ಸೊ ಆಲಿಯಿಂದ ಆಲೂ ಆಗೋಯ್ತು, ಯಾಕಂದ್ರೆ ನಾನು ತುಂಬಾ ರೌಂಡ್ ಇದ್ದೆ. ಮತ್ತೆ ಬೈ ಡಿಫಾಲ್ಟ್ ಆಲೂ ನಂದು ಫೇವ್ರೇಟ್ ಡಿಶ್ ಏನೆ, ಆಲೂ ಫ್ರೈ. ನೀವು ಈಗಲೂ ಆಲೂ ಫ್ರೈ ತಿಂತೀರಾ? ಯಾವಾಗಾದ್ರೂ ಅಪ್ಪನ್ ಬರ್ಡೇ ದಿವಸ ತಿಂತೀವಿ. ಅದು ಆಕ್ಚುಲಿ ಅವ್ರ ತಾಯಿ ರೆಸಿಪಿ. ಆದ್ರೆ ನಾನು ಆಲೂ ತಿಂತೀನಿ, ಆಲೂ ಚೆನ್ನಾಗಿರುತ್ತೆ. ಹಾ, ಆಕ್ಚುಲಿ ಚೆನ್ನಾಗಿರುತ್ತೆ. ಆದ್ರೆ ಜನಕ್ಕೀಗ ಗೊತ್ತಾಗ್ಬೇಕಲ್ಲ, ಆಲೂವಿಂದ ಆಲಿಯಾ ಭಟ್ ಹೇಗಾದ್ರಿ ಅಂತ. ಏನ್ ಮಾಡಿದ್ರಿ? ತುಂಬಾನೇ ಮಾಡ್ದೆ. ತುಂಬಾ ಬೇರೆ ಎಲ್ಲ ಗಿವ್ ಅಪ್ ಮಾಡ್ಬೇಕಾಯ್ತು. ಬಟ್ ಆನೆಸ್ಟ್ಲಿ ನಾನ್ ತಿಂತೀನಿ, ಚೆನ್ನಾಗೇ ತಿಂತೀನಿ. ನಾನೊಬ್ಳು ಟ್ರೂ ಇಂಡಿಯನ್ ದೇಸಿ. ನನ್ಗೆ ಸ್ಯಾಲಡ್ ಎಲ್ಲ ಇಷ್ಟ ಆಗಲ್ಲ. ನನ್ಗೆ ಅನ್ನ ಸಾರ್ ಬೇಕು, ಪಲ್ಯ ಬೇಕು. ಮತ್ತೆ ರೋಟಿ ಬದಲು ಜವಾರ್ ರೋಟಿ ಅಥವಾ ರಾಗಿ ರೋಟಿ ತಿನ್ಬಿಡ್ತೀನಿ. ನನ್ ಆಪ್ಷನ್ ಚೇಂಜ್ ಆಗಿದೆ. ಶುಗರ್ ಅಂತೂ ಟಚ್ ಮಾಡಲ್ಲ. ಶುಗರ್ ತುಂಬಾನೇ ಡೇಂಜರಸ್. ಮತ್ತೆ ಕೆಲವೊಂದ್ಸಲ ಮೂಂಗ್ ದಾಲ್ ಹಲ್ವಾ ತಿಂತೀನಿ ನಾನು. ಎವ್ರಿಥಿಂಗ್ ಇನ್ ಮಾಡರೇಷನ್ ಇಸ್ ಗುಡ್. ಮತ್ ನಾನ್ ವರ್ಕೌಟ್ ತುಂಬಾನೇ ಮಾಡ್ತೀನಿ. ಸರಿ, ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಪ್ರೇಕ್ಷಕರು ತಿಳ್ಕೊಂಡ್ರು. ಇನ್ನೊಂದಷ್ಟು ಆರೋಪ ಇದೆ ನನ್ನಲ್ಲಿ. ಓಕೆ, ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಆಲಿಯಾ ಭಟ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಆಲಿಯಾ ಭಟ್ ಅವರ ಮೇಲೆ ಮುಂದಿನ ಆರೋಪ. ಫಿಲ್ಮ್ ಸ್ಟಾರ್ ಆಲಿಯಾ ಭಟ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲ ಸೀಕ್ರೆಟ್ ಅನ್ನು ಔಟ್ ಮಾಡುತ್ತಾರೆ ಎಂಬುದು. ಆಲಿಯಾ, ನಿಮ್ಮ ಇಂಟರ್ವ್ಯೂಗಳನ್ನ ಓದ್ತಾ ಇದ್ದೆ. ಅದರಲ್ಲಿ ನೀವು ಹೇಳ್ತೀರಾ, ಮಮ್ಮಿ ನಿಮ್ಮನ್ನ ಲೇಟ್ ನೈಟ್ ಪಾರ್ಟಿಗಳಿಗೆ ಕಳಿಸ್ತಾ ಇರ್ಲಿಲ್ವಂತೆ. ಹಾ, ಬೇರೆ ಮಮ್ಮಿ. ಇವಾಗಲ್ಲ, ನಾನು ಸ್ವಲ್ಪ ಯಂಗ್ ಆಗಿದ್ದಾಗ, ಇವಾಗ್ಲೂ ಯಂಗ್ ಇದ್ದೀನಿ, ಮುಂಚೆ ಜಾಸ್ತಿ ಯಂಗಿದ್ದೆ. ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ನಾನು ಪಾರ್ಟಿ ಮಾಡಕ್ ಹೊರಗೆ ಹೋಗ್ತಿದ್ದೆ. ಶಿ ಯೂಸ್ ಟು ಗೆಟ್ ವರಿಡ್ ಅಬೌಟ್ ಮೀ. ನಾನು ಮನೆಯಿಂದ ಹೊರಗೆ ಇಷ್ಟ್ ಲೇಟ್ ಆಗಿರ್ಬಾರ್ದು. ಅದು ತುಂಬಾ ಆಬ್ವಿಯಸ್ಲಿ ನಾನು ತುಂಬಾನೇ ಯಂಗ್ ಗರ್ಲ್. ಅವ್ರಿಗಿಷ್ಟ ಆಯ್ತು ನಾನ್ ಡಿಸಿಪ್ಲಿನ್ ಆಗಿದ್ದು ಮತ್ತೆ ಬೇಗನೆ ಬಂದು ಮಲ್ಕೊಳ್ಳಿ ಮತ್ತೆ ಪಾರ್ಟಿ ಎಲ್ಲ ಮಾಡ್ದೇ ಇರ್ಲಿ. ಮತ್ತೆ ನಿಮ್ಮ ತಂದೆ ಎಲ್ಲ ಹುಡುಗರ ಮೇಲೆ ಕಣ್ಣಿಡ್ತಾ ಇದ್ರು ಅಂತ ಕೂಡ ಬರ್ದಿದ್ದೀರಾ. ಹುಡುಗರ ಮೇಲೆ ಕಣ್ಣ ಅಂದ್ರೆ ನಿಮ್ಮನ್ ಯಾರು ನೋಡಕ್ ಬರ್ತಿದ್ರಲ್ಲ ಅವ್ರ ಮೇಲೆ? ಹಾ, ಕಣ್ಣಿಟ್ಟಿರ್ಲಿಲ್ಲ ಅವರು, ಆದ್ರೆ ಸ್ವಲ್ಪ ಹಿಂಗಾಗ್ತಿದ್ರು. ಇವಾಗ್ಲೂ ಹಾಗೆ ಮಾಡ್ತಾರೆ, ಅದೇನ್ ಚೇಂಜ್ ಆಗಲ್ಲ. ಐ ಥಿಂಕ್ ಅಪ್ಪ ಹಾಗೆ ಇರ್ತಾರೆ ಅಟ್ ದಿ ಎಂಡ್ ಆಫ್ ದಿ ಡೇ. ಒಂದ್ಸಲ ನಾನು ನನ್ನ ಒಬ್ಬ ಒಳ್ಳೆ ಫ್ರೆಂಡ್ಗೆ ಒಂದ್ ದೊಡ್ಡ ಗಿಫ್ಟ್ ಕೊಟ್ಟೆ ಕ್ರಿಸ್ಮಸ್ಗೋಸ್ಕರ. ಅವಾಗ ನಮ್ಮಪ್ಪ ಕೇಳಿದ್ರು, ನೀನು ಈ ಪ್ರೆಸೆಂಟ್ಗೋಸ್ಕರ ಎಷ್ಟು ಖರ್ಚು ಮಾಡ್ದೆ ಅಂತ. ಸೊ ನಾನು ಹೇಳ್ದೆ ವಾಟ್ ಎವರ್. ಎಷ್ಟು ಖರ್ಚು ಮಾಡಿದ್ನಲ್ಲ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು, ಯಾಕಂದ್ರೆ ಅದು ಚೇರ್ ವೇರ್ ಆಗಿತ್ತು, ಮಸಾಜ್ ಚೇರ್. ಸೊ ಅವ್ರು ಹೇಳಿದ್ರು, ಓಕೆ, ನನಗೂ ಇದೇ ಅಮೌಂಟಿಂದು ಒಂದು ಪ್ರೆಸೆಂಟ್ ಬೇಕು. ಸೊ ಐ ಸೆಡ್, ಈ ಅಮೌಂಟ್ದು ನಾನು ಏನ್ ಪ್ರೆಸೆಂಟ್ ಕೊಡ್ಲಿ? ಬಿಕಾಸ್ ಅವ್ರು ಏನು ಮಾಡೋದಿಲ್ಲ, ಬರೀ ಬುಕ್ಸ್ ಓದ್ತಿರ್ತಾರೆ. ಸೊ ನಾವೇನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ನನ್ ಕ್ರೆಡಿಟ್ ಕಾರ್ಡ್ನ ಅವ್ರ ಅಕೌಂಟಿಗೆ ಅಟ್ಯಾಚ್ ಮಾಡ್ತೀವಿ. ಸೊ ಅವ್ರಿಗೆ ಯಾವಾಗ್ಲೇ ಬುಕ್ ಬೇಕು ಅಂದ್ರೂ ನನ್ ಕ್ರೆಡಿಟ್ ಕಾರ್ಡ್ ಇಂದ ತಗೋತಾರೆ. ಸೊ ಐ ಆಮ್ ಗೋಯಿನ್ ಟು ಪೇ ಫಾರ್ ಹಿಸ್ ಬುಕ್ಸ್ ಫಾರ್ ಲೈಫ್ ಲಾಂಗ್. ತುಂಬಾ ಒಳ್ಳೆ ಗಿಫ್ಟ್. ಆದ್ರೆ ಇದು ಕಾಂಪಿಟೇಷನ್ ಕಾರಣದಿಂದ ಆಗಿರೋದು. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಹೇಗೆ ಅವನಿಗೆ ಯಾರಿಗೋ ನೀನು ಇಷ್ಟ ದೊಡ್ಡ ಪ್ರೆಸೆಂಟ್ ಕೊಡಕ್ ಆಗುತ್ತೆ? ಐ ಆಮ್ ಯೋರ್ ಫಾದರ್, ನನಗೆ ಇಂಪಾರ್ಟೆಂಟ್ ಪ್ರೆಸೆಂಟ್. ನೋಡಿ, ತಂದೆ ನಿಮ್ಮಲ್ಲಿ ಇಷ್ಟೊಂದು ಕಣ್ಣಿಟ್ಟಿದ್ದಾರೆ, ಅಮ್ಮ ಪಾರ್ಟಿಗಳಿಗೆ ಕಳ್ಸೋದಿಲ್ಲ, ಮತ್ತೆ ನಿಮ್ ಬಗ್ಗೆ ಇಷ್ಟೊಂದು ಸೀಕ್ರೆಟ್ಗಳು ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಆಗೋದಿಕ್ ಹೇಗ್ ಸಾಧ್ಯ? ಪ್ರತಿದಿನ ಪ್ರಿಂಟ್ ಆಗುತ್ತೆ. ಇವ್ರ ಜೊತೆ ಗೆಳೆತನ, ಇವ್ರ ಜೊತೆ ಫ್ರೆಂಡ್ಶಿಪ್. ಯಾರು ಔಟ್ ಮಾಡ್ತಾರೆ? ಸೀಕ್ರೆಟ್ ನಾನಿದನ್ನ ಸೀಕ್ರೆಟ್ ಔಟ್ ಅಂತ ಹೇಳಲ್ಲ. ಯಾಕಂದ್ರೆ ಸೀಕ್ರೆಟ್ ಅಂದ್ರೆ ನನ್ ಸೀಕ್ರೆಟ್ ನಾನ್ ಯಾರಿಗೋ ಹೇಳಿದೀನಿ, ಅವರು ನನ್ ಸೀಕ್ರೆಟ್ ನ ಔಟ್ ಮಾಡಿದಾರೆ ಅಂತ. ನಾನಿದನ್ನ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀನಿ. ಕೆಲವೊಂದ್ ನಿಜ ಅಲ್ಲ. ನೋಡಿ, ಕರಣ್ ಜೋಹರ್ ಅವ್ರು ಹೇಳ್ತಾರೆ, ನನ್ನ ಹತ್ರ ಎಲ್ಲಾ ಸೀಕ್ರೆಟ್ಸ್ ನ ಹೇಳ್ಕೊತಾಳೆ ಅಂತ. ಹಾ, ಕರಣ್ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ನಾನ್ ಎಲ್ಲಾರ್ ಜೊತೆ ನಾನ್ ಏನು ಹೈಡ್ ಮಾಡಲ್ಲ, ಎಲ್ಲಾರ್ ಜೊತೆ ಶೇರ್ ಮಾಡ್ತೀನಿ. ಯಾಕಂದ್ರೆ ನಾನೇನ್ ಅನ್ಕೋತೀನಿ ಅಂದ್ರೆ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಹೈಡ್. ಅಪಾರ್ಟ್ ಫ್ರಮ್ ದಿಸ್ ನಾನು ಬರೀ ಬಾತ್ರೂಮ್ ಡೋರ್ ಕ್ಲೋಸ್ ಮಾಡ್ತೀನಿ. ಅದರ್ ದೆನ್ ದಟ್ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಹೈಡ್. ನಾನೊಂದು ಓಪನ್ ಬುಕ್. ಬರೀ ನನ್ಗೆ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ನೋಡಿ, ಯಾವಾಗ ಪ್ರಿಂಟ್ ಆಗತ್ತಲ್ಲ, ವರುಣ್ ಧವನ್ ಅವರ ಬಗ್ಗೆ ಮತ್ತೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಬಗ್ಗೆ
ಮ್ಯಾಗಝಿನ್ಸ್ ಅಲ್ಲಿ, ನ್ಯೂಸ್ ಪೇಪರ್ನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ. ಸೊ ನಾನೇನ್ ಅನ್ಕೋತೀನಿ ಅಂದ್ರೆ, ಒಂದ್ ವೇಳೆ ಈ ವಿಷಯ ನಿಜ ಅಲ್ಲ ಅಂತ ಅಂದ್ರೆ, ಸೊ ನನಗೆ ಇದರಿಂದ ಏನೋ ಎಫೆಕ್ಟ್ ಆಗ್ಬಾರ್ದು, ನಾನು ಟೋಟ್ಲಿ ಕೂಲ್ ಆಗಿರ್ಬೇಕು. ಒಂದ್ ವೇಳೆ ಏನಾದ್ರೂ ನಿಜ ಆದ್ರೆ ಆಬ್ವಿಯಸ್ಲಿ ನಾನು ಎಫೆಕ್ಟ್ ಆಗ್ಬಾರ್ದು, ಯಾಕಂದ್ರೆ ನಿಜಾನೇ ಇದು. ಏನ್ ಹೇಳ್ಬೋದು? ಮತ್ತೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ? ಅದೇ ತಾನೇ ವಿಷಯ ಇಲ್ಲಿ. ನಾನ್ ಯಾವತ್ತೂ ಮುಂದೆಯಿಂದ ಎಕ್ಸೆಪ್ಟ್ ಮಾಡಕ್ ಇಷ್ಟಪಡಲ್ಲ. ನೈದರ್ ಡು ಐ ವಾಂಟ್ ಟು ಡಿನೈ ಇಟ್. ಯಾಕಂದ್ರೆ ಡಿನೈ ಮಾಡಿದ್ರೆ ಏನಾಗುತ್ತೆ, ಆದ್ರೆ ಆಬ್ವಿಯಸ್ಲಿ ತಪ್ಪಾಗಿದ್ರೆ ನಾನು ಡಿನೈ ಮಾಡ್ಬಿಡ್ತೀನಿ. ಬಟ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ರಿ ಅನ್ಸಲ್ವಾ? ತುಂಬಾ ತಪ್ಪಾಗಿದ್ರೆ ಯಾರಾದ್ರೂ ಹೇಳ್ಬಿಟ್ರೆ, ಆಲಿಯಾ ನೀವು ಅಮೆರಿಕ ಶಿಫ್ಟ್ ಆಗ್ತಿದ್ದೀರಾ ಅಂತ ಕೇಳ್ಪಟ್ಟಿದೀವಿ ಅಂತ, ಅವಾಗ ಆಬ್ವಿಯಸ್ಲಿ ನಾನು ಹೇಳ್ತೀನಿ ಇಲ್ಲ. ಬಟ್ ಯಾರಾದ್ರೂ ಹೇಳಿದ್ರೆ ಆಲಿಯಾ ಕೇಳ್ಪಟ್ಟಿದೆ, ನೀವ್ ಈ ಹುಡುಗನ್ ಜೊತೆ ಏನೋ ನಡೀತಿದೆ ಅಂತ, ಒಂದ್ ವೇಳೆ ನಡೀತಿದ್ರು ನಾನ್ ಏನು ಹೇಳಲ್ಲ, ಯಾಕಂದ್ರೆ ಎಕ್ಸೆಪ್ಟ್ ಮಾಡಕ್ ಇಷ್ಟ ಇಲ್ಲ ನಂಗೆ. ನೋಡಿ, ಈಗ ನಾನ್ ನಿಮ್ಗೆ ಹೇಳ್ತೀನಿ, ಈ ಒಬ್ಬ ಹುಡುಗನ್ ಜೊತೆಗೆ ನಿಮ್ಮ ಸಾಕಷ್ಟು ಫೋಟೋಸ್ ಪ್ರಿಂಟ್ ಆಗ್ತಾ ಇದೆ ನ್ಯೂಸ್ ಪೇಪರ್ನಲ್ಲಿ. ನಾವು ರಿಸರ್ಚ್ ಮಾಡ್ಬೇಕಾದ್ರೆ ಪ್ರತಿ ಕ್ಷಣಕ್ಕೂ ಒಂದು ಹೊಸ ಫೋಟೋ ಈ ಹುಡುಗನ್ ಜೊತೆಗೆ ಬರ್ತಾ ಇತ್ತು. ಈ ಹುಡುಗನ್ ಬಗ್ಗೆ ಏನಾದ್ರು? ಹುಡುಗ ಯಾರು? ರಣಬೀರ್ ಕಪೂರ್. ಆಗ್ಲೇ ನಾನ್ ಹೇಳ್ದಾಗ್ಲೇ ಏನು ಎಕ್ಸೆಪ್ಟ್ ಮತ್ತೆ ಡಿನೈ ಮಾಡಕ್ ಇಷ್ಟಪಡಲ್ಲ. ಅಲ್ಲ, ನಾನ್ ಕೇಳ್ತಾ ಇದ್ದೀನಿ ಇವ್ರ ಜೊತೆ. ನನ್ ಮುಖ ರೆಡ್ ಆಗಿದೆ, ಅದನ್ ಮೊದ್ಲು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ. ಹಾ ಅಲ್ಲ, ನಾನಂತೂ ನಿಮ್ಮನ್ನ ಒಂದು ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೆ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರೆ ಹೇಗನ್ಸುತ್ತೆ ಅಂತ. ನೀವ್ ಇದನ್ ಕೇಳಿರ್ಲಿಲ್ಲ. ಡಫರ್ ಇದೀನಿ, ಆದ್ರೆ ಇಷ್ಟು ಡಫರ್ ಇಲ್ಲ. ನೀವ್ ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀರಾ ಅಂದ್ರೆ ಚೆನ್ನಾಗಿದೆ. ಮತ್ತೆ ನಾನ್ ಫಿಲ್ಮ್ ಬಗ್ಗೆನೇ ಮಾತಾಡ್ತಿದ್ದೀನಿ. ತುಂಬಾ ಚೆನ್ನಾಗ್ ಅನ್ಸ್ತಿದೆ. ಮತ್ತೆ ಫಿಲ್ಮ್ ರಿಲೀಸ್ ಆಗ್ತಿದೆ, ಪ್ಲೀಸ್ ಹೋಗಿ ಥಿಯೇಟರಲ್ಲಿ ನೋಡಿ. ನೀವು ಸಿನಿಮಾದಲ್ಲಿ ಯಾವ ಹೀರೋ ಜೊತೆ ಕೆಲಸ ಮಾಡಿದ್ರಲ್ಲ, ಅವ್ರ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಎಲ್ಲಾರ್ಗೂ ಇಷ್ಟ ಆಗುತ್ತಲ್ಲ, ಅವರು ತುಂಬಾನೇ ಟ್ಯಾಲೆಂಟೆಡ್ ಆಕ್ಟರ್. ಮತ್ತೆ ಫಿಲ್ಮ್ ಮಾಡಾದ್ಮೇಲೆ ಅವ್ರನ್ನ ತಿಳ್ಕೊತಾನೂ ಇದ್ದೀನಿ. ಸೊ ನಾನು ಇಂಗ್ಲಿಷಲ್ಲಿ ಹೇಳ್ತೀನಿ. ಹೀಸ್ ಅ ವೆರಿ ಟ್ಯಾಲೆಂಟೆಡ್ ಆಕ್ಟರ್. ಅವರು ತುಂಬಾನೇ ಒಳ್ಳೆ ಆರ್ಟಿಸ್ಟ್. ಬಟ್ ವಾಟ್ ಐ ರಿಯಲೈಸ್ಡ್, English, sorry. What I realized while shooting the film that he's the most zen-like human being I've met in my life. Aur est calm agirtare, est relaxed agirtare. I have never met anyone like that. Set allu kuda, off set allu kuda, he doesn't get affected by anything. Mat adene ನನ್ನ ಪ್ರಕಾರ ಅವ್ರದ್ದು ತುಂಬಾ ಬೆಸ್ಟ್ ಕ್ವಾಲಿಟಿ. ನೋಡಿ, ಒಂದು ಹಾಡಿದೆಯಲ್ಲ, ಜಬ್ ಸೆ ಮಿಲಾ ಹೂ ತೇರಾ ಹೋನಿ ಲಗಾ ಹೂ. ಅದ್ಯಾವ ಹಾಡೋದು? ಫ್ರಮ್ ಅಜಬ್. ಹಾ ತೇರಾ. ಹಾ, ಕರೆಕ್ಟ್. ಏನಿದು ಡಬಲ್ ಮೀನಿಂಗ್ ಇತ್ತ ಅದ್ರಲ್ಲಿ? ಅದನ್ನೇ ಕೇಳ್ತಾ ಇದ್ದೀನಿ. ಹಾ, ಇಲ್ಲ, ನನ್ಗೋಸ್ಕರ ಹಾಡ್ಲಿಲ್ಲ ಅವರು. ಅವ್ರು ಹಾಡಲ್ಲ ಜಾಸ್ತಿ. ನೋಡಿ, ಯಾಕಂದ್ರೆ ಎಲ್ಲಾ ವಿಚಾರಗಳು ನ್ಯೂಸ್ ಅಲ್ಲಿ ಪ್ರಿಂಟ್ ಆಗ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ. ಮತ್ತೆ ಒಂದ್ ಕಡೆ ಈ ರಣಬೀರ್, ಮತ್ತೆ ಇನ್ನೊಂದ್ ಕಡೆ ಇನ್ನೊಂದ್ ರಣಬೀರ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ. ರಣವೀರ್ ಸಿಂಗ್. ಹೌದು, ಅವ್ರ ಜೊತೆ ಏನು ಪ್ರಿಂಟ್ ಆಗಿಲ್ಲ ನಂದು. ಅಲ್ಲಿ ಆ ಜನಗಳಿಂದ ಮತ್ತೊಂದು ಪ್ರಶ್ನೆನ ತಗೊಳ್ಳೋಣ. ಯಾರು ಕೇಳ್ತೀರಾ ಹೇಳಿ. ಸಕ್ಸಸ್ಫುಲ್ ಮೂಮೆಂಟ್ ನ ನೀವು ತಲುಪಿದೀರಾ. ಆ ಸಕ್ಸಸ್ ನ ರೀಚ್ ಆಗೋದಕ್ಕೆ ನೀವು ಸೀಕ್ರೆಟ್ ಮಂತ್ರ ಏನು ಅಂತ ನೀವು ನನಗೆ ಹೇಳ್ಬೋದಾ? ಸೊ ನಾನು ನಿಮ್ ತರ ಬೆಳಿಬೋದು. ನನಗೆ ರಜತ್ ಅವ್ರ ಪ್ರಶ್ನೆ ಕೇಳೋ ತರ. ಆನೆಸ್ಟ್ಲಿ ಇದು ಕ್ಲೀಶೆಡ್ ಆನ್ಸರ್ ಅಲ್ಲ. ಆದ್ರೆ ನನ್ಗೆ ಯಾವ ಸೀಕ್ರೆಟ್ ಮಂತ್ರನೂ ಗೊತ್ತಿಲ್ಲ. ಮತ್ ನಾನು ಇದನ್ನು ಹೇಳ್ತಾ ಇಲ್ಲ ನಾನು ತುಂಬಾ ಸಕ್ಸಸ್ಫುಲ್ ಸ್ಟೇಜ್ ಅಲ್ಲಿ ಇದೀನಿ ಅಂತ. ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ನಾನು ಇವಾಗ ತಾನೇ ಶುರು ಮಾಡಿದೀನಿ. ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್, ಬಟ್ ಏನು ಸೀಕ್ರೆಟ್ ಮಂತ್ರ ಇಲ್ಲ. ಬಟ್ ನಿಮ್ ಕಣ್ಣಲ್ಲಿ, ನಿಮ್ ಮನ್ಸಲ್ಲಿ, ನಿಮ್ಮ ಒಳಗೆ ಈ ಡ್ರೀಮ್ ಇದ್ರೆ ಅದು ಪೂರ್ತಿ ಆಗೇ ಆಗುತ್ತೆ. ನೀವ್ ಬರೀ ಡ್ರೀಮ್ ಮಾಡ್ತಾ ಇರಿ, ಆಗೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯು ಆರ್ ರಿಯಲಿ ಅಡೋರಬಲ್ ಆಲಿಯಾ. ಥ್ಯಾಂಕ್ ಯು. ಲೈಕ್ ನಿಮ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಐ ಜಸ್ಟ್ ವಾಂಟ್ ಟು ನಿಮ್ ಸಾಂಗ್ ನ ಕೇಳಬೇಕು ಅಂತ. ಮೇ ತೇನು ಸಮझावा ಕ್ಯೂ. मैं तेनू समझावा कि ना तेरे बिना लगदा जी, तू की जाने प्यार मेरा
मैं करा इंतजार हार तेरा तू दिल तू यूं जान मेरी ಈಗೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಆಲಿಯಾ ಭಟ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ದೇರ್ ಇಸ್ ನೋ ಫಿಕ್ಸ್ಡ್ ಫಾರ್ಮ್ಯುಲಾ ನೀವು ಈ ಕಾರಣದಿಂದ ಸಕ್ಸಸ್ಫುಲ್ ಆಗ್ತೀರಾ ಅಂತ. ಆಪರ್ಚುನಿಟೀಸ್ ನನಗೆ ಅರ್ಲಿ ಆನ್ ಜಾಸ್ತಿ ಸಿಕ್ತು. ಯಾಕಂದ್ರೆ ದ ಫಸ್ಟ್ ಆಪರ್ಚುನಿಟಿ ಐ ಮಸ್ಟ್ ಹ್ಯಾವ್ ಗಾಟನ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ನಾನು ಮಹೇಶ್ ಭಟ್ ಮಗಳು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಆಲಿಯಾ ಭಟ್. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಆಲಿಯಾ ಭಟ್ ಮೇಲಿರುವ ಆರೋಪವೆಂದರೆ ಇವರಿಗೆ ಫೇಲ್ಯೂರ್ ತಡೆದುಕೊಳ್ಳಲಾಗುವುದಿಲ್ಲ ಎಂಬುದು. ಈ ಮಾತು ನಿಜಾನ? ಒಂದು ವೇಳೆ ಆಲಿಯಾ ಭಟ್ ಯಾವ್ದ್ರಲ್ಲಾದ್ರೂ ಫೇಲ್ ಆದ್ರೆ ಸ್ಕೂಲಿಂದ ಇಲ್ಲಿ ತನಕ ನೀವು ಅಳೋದಿಕ್ಕೆ ಶುರು ಮಾಡ್ತೀರಾ? ನನಗೆ ನೆನಪಿದೆ, ನಾನು 4th ಸ್ಟ್ಯಾಂಡರ್ಡಲ್ಲಿದ್ದೆ. ಮತ್ತೆ ನಮ್ಮ ಅದಾಗುತ್ತಲ್ಲ ಆನ್ಯುವಲ್ ಸ್ಪೋರ್ಟ್ಸ್ ಡೇ ಆಗ್ತಾ ಇತ್ತು. ಮತ್ತು ನಾನು ಎಲ್ಲ ಸ್ಪೋರ್ಟ್ಸ್ ಡೇ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮತ್ತೆ ನಾನು ಯಾವಾಗಲೂ 1st, 2nd, 3rd ಬರ್ತಾ ಇದ್ದೆ ಓಡೋದ್ರಲ್ಲಿ. 4th ಸ್ಟ್ಯಾಂಡರ್ಡಲ್ಲಿ ಅವರೇನೋ ರೂಲ್ಸ್ ಚೇಂಜ್ ಮಾಡಿದ್ರು, ಯಾಕೆ ಗೊತ್ತಿಲ್ಲ. ಮತ್ತೆ ಬುಕ್ ಬ್ಯಾಲೆನ್ಸಿಂಗ್ ರೇಸ್ ಮಾಡಿಬಿಟ್ರು. ಇದು ಒಂದು ರೇಸಾ? ಇದ್ರಲ್ಲಿ ಏನು ರೇಸ್ ಇರುತ್ತೆ? ಸೊ ಬುಕ್ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನನ್ ಬುಕ್ ಅಂತೂ ಬಿದ್ದೋಯ್ತು. ನಾನು ಎಷ್ಟು ಫಾಸ್ಟಾಗಿ ಹೋಗ್ತಿದ್ದೆ ಅಂದ್ರೆ ಬುಕ್ಕೇ ಬಿದ್ದೋಯ್ತು. ಮತ್ತೆ ಆಬ್ವಿಯಸ್ಲಿ ನಾನು 1st ಬಂದಿಲ್ಲ, 2nd ಬಂದಿಲ್ಲ, 3rd ಬಂದಿಲ್ಲ. ಯಾಕಂದ್ರೆ ನಾನು ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿದ್ದೆ. ನಾನು ಎಷ್ಟು ಅತ್ತೆ ಅಂದ್ರೆ ಅವತ್ತು ಐ ಕುಡಂಟ್ ಟೇಕ್ ದ ಫ್ಯಾಕ್ಟ್ ನನಗೆ 1st, 2nd ಅಥವಾ 3rd ಪೊಸಿಷನ್ ಸಿಗ್ಲಿಲ್ಲ. ಐ ಕುಡಂಟ್ ಟೇಕ್ ದಟ್ ನಾನು ಸೋತೋದೆ ಅಂತ. ನನ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ಇದ್ರ ಅರ್ಥ ಏನು, ನಾನ್ ಹೇಗ್ ಸೋಲಕ್ ಸಾಧ್ಯ ಅಂತ. ಬಿಕಾಸ್ ನಾಟ್ ಲೈಕ್ ನಾನ್ ಓದೋದ್ರಲ್ಲಿ ತುಂಬಾ ಮಾರ್ಕ್ಸ್ ತಗೊಂಡ್ಬಂದಿದೆ ಅಂತ, ಯಾಕಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟೂ ಇರ್ಲಿಲ್ಲ ನನ್ಗೆ. ಸಾರಿ ಟೀಚರ್ಸ್ ಯಾರಾದ್ರೂ ಇದ್ರೆ ಇಲ್ಲಿ. ಬಟ್ ಯಾವ್ದ್ರಲ್ಲಾರು ಇಂಟ್ರೆಸ್ಟ್ ತಗೊಂಡು ಅದ್ರಲ್ಲಿ ನಾನು ಸೋತ್ ಹೋದ್ರೆ ನನಗ್ ತುಂಬಾ ಬೇಜಾರಾಯ್ತು. ನನ್ನ ಅಪ್ಪನ ಹತ್ರ ಹೋದೆ. ಹಿ ಸೆಡ್ ಯು ನೀಡ್ ಟು ಗೆಟ್ ರೆಡಿ ಬಿಕಾಸ್ ಯೋರ್ ಫೇಲಿಯರ್ ಇಸ್ ದ ಫಸ್ಟ್ ಸ್ಟೆಪ್ ಟು ಬಿಕಮಿಂಗ್ ಅ ಸಕ್ಸಸ್ಫುಲ್ ಪರ್ಸನ್. ಬಿದ್ದು ಎದ್ದಾಗ ಅದ್ರ ಮಜಾನೇ ಬೇರೆ. ಸೊ ಆಬ್ವಿಯಸ್ಲಿ ನಾನು ತುಂಬಾ ಚಿಕ್ಕವಳಿದ್ದೆ. ಆಮೇಲೆ ಒಂದು ಟೈಮ್ ಬಂತು, ನನ್ನ ಫಿಲ್ಮ್ ಅದು ಓಡ್ಲಿಲ್ಲ. ಶಾಂದಾರ್ ಆಗಿರ್ಲಿಲ್ಲ ಫಿಲ್ಮ್, ಅದಕ್ಕೆ ಓಡ್ಲಿಲ್ಲ. ನಂದು ದಟ್ಸ್ ಮೈ ಓನ್ಲಿ ಫಿಲ್ಮ್ ದಟ್ ಹ್ಯಾಸ್ ನಾಟ್ ಡನ್ ವೆಲ್. ನಾನೀಗ ರಾಜಿನ ಇನ್ಕ್ಲೂಡ್ ಮಾಡಿದ್ರೆ 10 ಸಿನಿಮಾ ಮಾಡಿದ್ದೀನಿ. ದಟ್ಸ್ ದ ಓನ್ಲಿ ಫಿಲ್ಮ್ ದಟ್ಸ್ ನಾಟ್ ಡನ್ ವೆಲ್. ಆ ಟೈಮಲ್ಲೂ ಕೂಡ ಐ ವಾಸ್ ವೆರಿ ಹಾರ್ಟ್ ಬ್ರೋಕನ್. ಮತ್ತೆ ನಮ್ಮಪ್ಪ ಬಂದ್ರು ನನ್ನ ಹತ್ರ ಆ್ಯಂಡ್ ಹಿ ಸೆಡ್ ದಟ್ ಆಬ್ವಿಯಸ್ಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಬಟ್ ಹಿ ಸೆಡ್ ದ ಬೆಸ್ಟ್, ಒಂದು ಕೋಟ್ ಮಾಡಿದ್ರು ನನಗೆ. ಆ್ಯಂಡ್ ದ ಕೋಟ್ ಸೆಡ್ ದ ಬೆಸ್ಟ್ ರಿವೆಂಜ್ ಇಸ್ ಮ್ಯಾಸಿವ್ ಸಕ್ಸೆಸ್. ನಾನು ಅದನ್ನ ದೊಡ್ಡದ್ ಮಾಡಿಸಿ ಆ ಬೋರ್ಡ್ನ ನನ್ನ ಬೆಡ್ಡಿನ ಮೇಲೆ ಹಾಕಿಸ್ಬಿಟ್ಟೆ. ಆ್ಯಂಡ್ ಐ ಕೆಪ್ ಲುಕಿಂಗ್ ಅಟ್ ದಟ್ ಎವ್ರಿ ಡೇ. ಐ ಸೆಡ್ ಐ ವಿಲ್ ಕಮ್ ಬ್ಯಾಕ್. ಆ್ಯಂಡ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಇಟ್, ಮತ್ತೆ ನೆಕ್ಸ್ಟ್ ಇಯರ್ ಬಂದಾಗ ಕಪೂರ್ ಅಂಡ್ ಸನ್ಸ್ ಬಂತು, ಉಡ್ತಾ ಪಂಜಾಬ್ ಬಂತು, ಡಿಯರ್ ಜಿಂದಗಿ ಬಂತು, ಆ್ಯಂಡ್ ಐ ವಾನ್ ಫಿಲ್ಮ್ ಫೇರ್ ಅವಾರ್ಡ್. ಎಲ್ಲ ಇಟ್ ವಾಸ್ ಅಮೇಸಿಂಗ್. ಆ್ಯಂಡ್ ದೆನ್ ಐ ಫೆಲ್ಟ್ ದಟ್ ಹೈ. ನನಗೆ ರಿಯಲೈಸ್ ಆಯ್ತು ಇಟ್ಸ್ ಆಲ್ ದ ಸೇಮ್ ಥಿಂಗ್. ನೀವ್ ಹೇಗೆ ಫೀಲ್ ಮಾಡಿದ್ರು ಅಟ್ ದಿ ಎಂಡ್ ಆಫ್ ದಿ ಡೇ ಹಾರ್ಡ್ ವರ್ಕ್ ಮಾಡೋದ್ರಲ್ಲೇ ತುಂಬಾ ಒಳ್ಳೆ ಫೀಲಿಂಗ್ ಸಿಗೋದು. ನೀವ್ ಫೇಲ್ ಆದ್ರೂ ಪರವಾಗಿಲ್ಲ, ಸಕ್ಸೀಡ್ ಆದ್ರೂ ಪರವಾಗಿಲ್ಲ, ಇಟ್ ಡಸಂಟ್ ಮ್ಯಾಟರ್. ಯು ಹ್ಯಾವ್ ಟು ಕೀಪ್ ಗೋಯಿಂಗ್ ಅಂಡ್ ಕೀಪ್ ವರ್ಕಿಂಗ್ ಹಾರ್ಡ್. ದಟ್ಸ್ ದಿ ಓನ್ಲಿ ವೇ ಐ ಥಿಂಕ್ ಒನ್ ಶುಡ್ ಲೀವ್. ಜನತೆ ನಿಮ್ಮಿಂದ ಏನ್ ಪ್ರಶ್ನೆ ಕೇಳಿದ್ರಲ್ಲ, ಸಕ್ಸಸ್ಸಿನ ಮಂತ್ರ ಏನು ಅಂತ, ಅದಕ್ಕೆ ನೀವ್ ಹೇಳ್ತೀರಾ ಹಾರ್ಡ್ ವರ್ಕೇ ಮಂತ್ರ ಅಂತ. ಹೌದು, ಯಾರು ಕಷ್ಟಪಡ್ತಾರೋ ಅವ್ರಿಗೆ ಪ್ರತಿಫಲ ಹಾರ್ಡ್ ವರ್ಕ್ ಮಾಡಿ, ಆದ್ರೆ ಮನ್ಸಿಂದ ಐನೋ ತುಂಬಾ ಕ್ಲೀಶೆ ಸೌಂಡ್ ಆಗುತ್ತೆ ಹಾರ್ಡ್ ವರ್ಕ್ ಮಾಡಿ ಮನ್ಸಿಂದ ಮಾಡಿ ಅಂತ. ಯಾಕಂದ್ರೆ ಮನ್ಸಿಂದ ಮಾಡಿರೋಂಥ ಒಂದ್ ಕೆಲ್ಸ ಇದೆಯಲ್ಲ, ಇಟ್ ನೆವರ್ ಗೆಟ್ಸ್, ಯು ಕಾಂಟ್ ಮಿಸ್ ಇಟ್. ಅದ್ ಯಾವಾಗ್ಲೂ ರೆಕಗ್ನೈಸ್ ಆಗುತ್ತೆ. ನೋಡಿ, ನಿಮ್ಮ ಕೆಲಸಗಳನ್ನ ಗುರುತಿಸಿ ನಿಮ್ಮ ಫ್ಯಾನ್ಗಳು ನಿಮ್ಮನ್ನ ಭೇಟಿ ಮಾಡ್ತಾರೆ. ಮತ್ತೆ ಯಾವ್ದಾದ್ರು ಒಂದು ಮೊಮೆಂಟ್ ಅಲ್ಲಿ ಯಾವ್ದಾದ್ರು ಫ್ಯಾನ್ ನಿಮ್ಮನ್ನ ಬೇಜಾರ್ ಮಾಡ್ಸಿರುವಂತ, ಅಳ್ಸಿರುವಂತ ಸಿಚುವೇಶನ್ ಮೊಮೆಂಟ್ ಯಾವ್ದಾದ್ರು ಇದೆಯಾ? ಇಲ್ಲ, ಯಾವಾಗ್ಲೇ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ನಿಮ್ ಸ್ಕೆಚ್ ಮಾಡಿ, ಕಾರ್ಡ್ ಕಳ್ಸಿ, ಲೆಟರ್ ಬರ್ದು, ಅದು ತುಂಬಾನೇ ಇಮೋಷನಲ್ ಮೂಮೆಂಟ್ ಆಗೋಗುತ್ತೆ. ಐ ಫೀಲ್ ವೆರಿ ಗ್ರೇಟ್ಫುಲ್ ಅಂಡ್ ಐ ಫೀಲ್ ವೆರಿ ಬ್ಲೆಸ್ಡ್. ಯಾವಾಗ ನಿಮ್ ಇಂಡಸ್ಟ್ರಿ ದೊಡ್ಡ ವ್ಯಕ್ತಿಗಳು ಲೈಕ್ ಬಚ್ಚನ್ ಸರ್, ಜಾವೇದ್ ಸರ್, ಗುಲ್ಜಾರ್ ಸರ್ ನಿಮ್ಮನ್ನ ಸಪೋರ್ಟ್ ಮಾಡಿ ಹೇಳ್ತಾರಲ್ಲ, ಯು ಆರ್ ಡೂಯಿಂಗ್ ಅ ಗುಡ್ ವರ್ಕ್, ಕೀಪ್ ಡೂಯಿಂಗ್ ಇಟ್ ಅಂತ, ಅವಾಗ ಯು ಫೀಲ್ ವೆರಿ ರೆಸ್ಪಾನ್ಸಿಬಲ್. ಇವಾಗ ರೆಸ್ಪಾನ್ಸಿಬಿಲಿಟಿ ಬಂದಿದೆ, ನಾನು ಒಳ್ಳೆ ಕೆಲಸ ಮಾಡ್ಲೂಬೇಕು, ಅದ್ರ ಜೊತೆಗೆ ನಾನು ಮೇಂಟೈನ್ ಮಾಡಬೇಕು ದ ಲೆವೆಲ್ ಆಫ್ ಹ್ಯುಮ್ಯಾನಿಟಿ. ಅದ್ ಚೆನ್ನಾಗಿರ್ಬೇಕು ಅಲಾಂಗ್ ವಿತ್ ದ ಗುಡ್ ವರ್ಕ್.
ನೋಡಿ, ನಾನೊಂದು ಇನ್ಸಿಡೆಂಟ್ ನೋಡಿದೆ. ಹ್ಯುಮ್ಯಾನಿಟಿಗೋಸ್ಕರ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ಅಕ್ಷಯ್ ಕುಮಾರ್ ಜೊತೆ ಹೋಗಿರ್ತೀರಾ. ಅಲ್ಲಿ ಒಬ್ರು ಹೆಂಗ್ಸ್ ಬಂದು ನಿಮ್ಮ ಹತ್ರ ಹೇಳ್ತಾರೆ ಆಕೆ ಪತಿ ಆಕೆಗೆ ಹೇಗೆ ಹೊಡಿತಾ ಇದ್ದ ಬಡಿತಾ ಇದ್ದ ಅಂತ. ಆಕೆ ಜೊತೆ ಮಾತಾಡ್ಬೇಕಾದ್ರೆ ನೀವು ತುಂಬಾನೇ ಎಮೋಷನಲ್ ಆದ್ರಿ. ಹಾ, ಆಗ್ಲೇ ಹೇಳ್ದಾಗೆ ನಾನು ತುಂಬಾನೇ ಸೆನ್ಸಿಟಿವ್. ಒಂದ್ ವೇಳೆ ನಾನು ಬೇರೆಯವ್ರ ಜೊತೆ ಎಂಗೇಜ್ ಆಗಿದ್ದಾಗ ಅವ್ರು ಏನ್ ಫೀಲ್ ಮಾಡ್ತಾರಲ್ಲ, ಆಟೋಮೆಟಿಕ್ಲಿ ನಾನು ಅದನ್ನ ಫೀಲ್ ಮಾಡ್ತೀನಿ. ಮತ್ ಅವ್ರ ಸ್ಟೋರಿ ಕೇಳಿ ನಾನು ತುಂಬಾನೇ ಅಪ್ಸೆಟ್ ಆದೆ. ನನಗಿದ್ ಗೊತ್ತಿದೆ, ತುಂಬಾನೇ ಆಗುತ್ತೆ ಡೊಮೆಸ್ಟಿಕ್ ವೈಲೆನ್ಸ್, ತುಂಬಾನೇ ದೊಡ್ಡ ಇಶ್ಯೂ ಇದು. ನಾಟ್ ಓನ್ಲಿ ನಮ್ ಕಂಟ್ರಿ ಹೊರಗಡೆನೂ ಕೂಡ. ಬಟ್ ಅವ್ರ ಹೆಲ್ಪ್ಲೆಸ್ನೆಸ್ ನೋಡಿ ನನ್ಗೆ ತುಂಬಾ ಬೇಜಾರಾಯ್ತು. ಯಾವತ್ತೂ ಯಾವ್ದೇ ಹೆಣ್ಮಗಳು ಕೂಡ ಈ ತರ ಪೊಸಿಷನ್ ಅಲ್ಲಿ ಇರಬಾರ್ದು. ಯಾಕಂದ್ರೆ ಟು ಬಿ ಹಿಟ್ ಬೈ ಸಮ್ವನ್, ಒಂದ್ ವೇಳೆ ನಿಮ್ಮ ಅಪ್ಪನೇ ನಿಮ್ಮೇಲೆ ಕೈ ಎತ್ತಿಲ್ಲ ಅಂದ್ರೆ ಬೇರೆ ಯಾರೂ ನಿಮ್ಮೇಲೆ ಕೈ ಎತ್ತಬಾರ್ದು. ಇದೊಂದ್ ರೂಲು. ಮತ್ತೆ ನಮ್ಮಪ್ಪ ನನ್ಮೇಲೆ ಯಾವತ್ತೂ ಕೈ ಎತ್ತಿಲ್ಲ. ನಾನೇನ್ ನಂಬ್ತೀನಿ ಅಂದ್ರೆ ಕೈ ಎತ್ತೋದು ಇಸ್ ನಾಟ್ ರೈಟ್. ನಮ್ ಹಿಸ್ಟ್ರಿಲಿ ನಾನ್ ವೈಲೆನ್ಸ್ಗೆ ಒಂದ್ ತುಂಬಾನೇ ದೊಡ್ಡ ಚಾಪ್ಟರ್ ಇದೆ, ನಾವ್ ಓದಿದೀವಿ ಗಾಂಧೀಜಿ ಅವ್ರ ಮೇಲೆ. ದೇರ್ ಇಸ್ ಅ ರೀಸನ್. ಅದು ನಮ್ಮ ಕಂಟ್ರಿ ಸಭ್ಯತೆ. ದಟ್ಸ್ ದ ಬೇಸಿಸ್ ಆಫ್ ಅ ಕಲ್ಚರ್. ಸೊ ಅದೇ ಕಾರಣದಿಂದ, ಸಾರಿ ನಾನ್ ತುಂಬಾ ಡೈಗ್ರೆಸ್ ಆಗಿದ್ದೀನಿ, ನಾನ್ ತುಂಬಾ ಇಮೋಷನಲ್ ಆದೆ. ಯಾಕಂದ್ರೆ ಇಟ್ ಶುಡ್ ನಾಟ್ ಬಿ ಹ್ಯಾಪ್ನಿಂಗ್ ಟು ಎನಿ ಒನ್. ನೀವು ಹೇಳಿದ್ದು ತುಂಬಾನೇ ನಿಜ. ಈ ಮಾತಿಗೆ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಮಾಡುವಂಥದ್ದು, ಹೆಂಡತಿಗೆ ಹೊಡೆಯುವಂಥದ್ದು, ಮಗಳಿಗೆ ಹೊಡೆಯುವಂಥದ್ದು, ತಂಗಿ ಮೇಲೆ ಕೈ ಮಾಡುವಂಥದ್ದು ಖಂಡಿತ ವಿರೋಧಿಸ್ಬೇಕು. ಈಗ ನಮ್ಮ ಸೊಸೈಟಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಯಾರಾದ್ರೂ ಒಬ್ರು ಹೊಸ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಸೊಸೈಟಿಯಲ್ಲಿ ಅವ್ರನ್ನ ತಡಿತಾರೆ. ಅದ್ ಯಾಕಂದ್ರೆ ಯಾಕೆ ಅಲೋ ಮಾಡಲ್ಲ ಅಂದ್ರೆ ಐ ಥಿಂಕ್ ಅವ್ರು ಆ ಕೆಲಸ ಮಾಡಬಾರ್ದು ಅಂತ. ಎಕ್ಸಾಂಪಲ್ ಕೊಡು. ಫಾರ್ ಎಕ್ಸಾಂಪಲ್, ನಾವು ಡ್ಯಾನ್ಸ್ ಆಡ್ಬೇಕು ಅನ್ಕೊಂಡಿರ್ತೀವಿ. ಎಕ್ಸಾಂಪಲ್, ಹುಡುಗಿರು ಡ್ಯಾನ್ಸ್ ಆಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸೊಸೈಟಿ ಅದಕ್ಕೆ ಒಪ್ಕೊಳೋದಿಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಅದು ಸಮಾಜ ಸರಿ ಇಲ್ಲ, ಈ ಜನಗಳ ಕಣ್ಣು ಸರಿ ಇಲ್ಲ. ನಮ್ಗೆ ಅದು, ನಿಮ್ಗೆ ಅಲ್ಲ. ನೀವು ಅಂತೂ ಸೆಲೆಬ್ರಿಟಿ ಆಗಿದ್ದೀರಾ, ಯಾಕಂದ್ರೆ ನೀವು ಡೈರೆಕ್ಟರ್ ಮಗಳು. ನನ್ನ ಮಾತಿನ ಅರ್ಥ ಅದಲ್ಲ. ಅದೇನಂದ್ರೆ, ಮಾತಿನ ಅರ್ಥ ಏನು ಅಂತಂದ್ರೆ, ನೀವು ಡೈರೆಕ್ಟರ್ ಮಗಳು, ಅದಕ್ಕೆ ಜನ ಏನು ಹೇಳಲ್ಲ ಅಂತ ಅಲ್ಲ. ಅಂದ್ರೆ ನೀವು ತುಂಬಾ ಸ್ಟ್ರಗಲ್ ಮಾಡಿರೋದಿಲ್ಲ, ನೀವು ಆರಾಮಾಗಿ ಬಂದಿರ್ತೀರಾ ನಿಮ್ ಲೈಫಲ್ಲಿ. ಬಟ್ ನಮ್ ತರ ಜನಗಳು ಇರ್ತಾರಲ್ಲ, ಪ್ರಶ್ನೆ ಏನಂದ್ರೆ, ನೀವು ಇಷ್ಟು ದೊಡ್ಡ ಡೈರೆಕ್ಟರ್ ನ ಮಗಳು, ನೀವು ಕಷ್ಟಪಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಇದೇ ಪ್ರಶ್ನೆ. ಆದ್ರೆ ನನ್ ಮಾತಿನ ಅರ್ಥ ಏನಂದ್ರೆ, ಅಂದ್ರೆ ನಮ್ ಸೊಸೈಟಿಯಲ್ಲಿ ಏನಿದೆ, ಹುಡುಗಿರು ಮುಂದೆ ಬರೋದು ತುಂಬಾ ಕಮ್ಮಿ ಆಗುತ್ತೆ. ಹುಡುಗಿರು ಇಂಡಸ್ಟ್ರಿಲ್ ಮುಂದೆ ಹೋಗಕ ಅಥವಾ ಬೇರೆ ಕಡೆ, ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಆದ್ರೂ ಪರವಾಗಿಲ್ಲ. ಅಂದ್ರೆ ಓಕೆ, ನೋಡಿ, ನಾನೀಗ ಅವರ ಪ್ರಶ್ನೆನ ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳ್ತೀನಿ. ನೋಡಿ, ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಮುಂದೆ ಬರೋದಕ್ಕೆ ಅವಕಾಶಗಳು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಅವಕಾಶ ಸಿಕ್ತು, ಯಾಕಂದ್ರೆ ನೀವು ತುಂಬಾ ದೊಡ್ಡ ಡೈರೆಕ್ಟರ್ನ ಮಗಳು ಅಂತ. ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ತು. ಆದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಆ ಅವಕಾಶ ಇದನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಕ್ವಶನ್ ಏನಂದ್ರೆ ನಿಮ್ದು, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಈ ತರ ಯಾಕಾಗತ್ತೆ ಅಥವಾ ಈ ತರ ಆಗ್ಬಾರ್ದು, ಇದ್ರ ಬಗ್ಗೆ ನನ್ನ ಒಪಿನಿಯನ್ ಕೇಳ್ತಾ ಇದ್ದೀರಾ? ಆಬ್ವಿಯಸ್ಲಿ ತಪ್ಪು ಇದು. ಈ ತರ ಆಗ್ಬಾರ್ದು. ಐ ಡೋಂಟ್ ನೋ ಡೈರೆಕ್ಟರ್ ಮಗಳು ಅಥವಾ ಏನು, ಆದ್ರೆ ನನ್ ಫ್ಯಾಮಿಲಿಲಿ ನನ್ನ ಅಬ್ರಿಂಗಿಂಗ್ ಹೇಗಾಗಿದೆ ಅಂದ್ರೆ, ನಾನ್ ಆಸ್ಟ್ರೋನಾಟ್ ಆಗ್ಬೇಕು ಅಂದ್ರೂ ಅವ್ರು ನನ್ನ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ಎಟ್ ದಿ ಎಂಡ್ ಆಫ್ ದ ಡೇ ನೀವು ನಿಮ್ ಡ್ರೀಮ್ಸ್ ನ ಜೀವ್ಸೋದಕ್ಕೆ ಬೇರೆಯವ್ರ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ತಗೊಳ್ಳೂಬಾರ್ದು. ಅಂಡ್ ದಟ್ಸ್ ದ ಒನ್ ಥಿಂಗ್ ಐ ಕೀಪ್ ಸೇಯಿಂಗ್. ನನ್ಗೆ ಏನಾದ್ರು ಮೆಸೇಜ್ ಕೊಡಿ ಅಂತ ಹೇಳ್ದಾಗೆಲ್ಲ, ಅಂಡ್ ಐ ಆಲ್ವೇಸ್ ಸೇ ದಟ್ ಗರ್ಲ್ಸ್, ನೀವು ನಿಮ್ ಡ್ರೀಮ್ಸ್ಗೋಸ್ಕರ ಕೂಡ ಹೋರಾಡ್ಬೇಕಾಗತ್ತೆ. ಯು ಕೆನಾಟ್ ಗಿವ್ ಅಪ್ ಅಂಡ್ ಸೇ ಓಕೆ ಸರಿ ಮಮ್ಮಿ ಹೀಗ್ ಹೇಳಿದ್ರು, ಮಮ್ಮಿ ಮಾತ್ನ ಕೇಳ್ತೀನಿ. ಆಬ್ವಿಯಸ್ಲಿ ಮಮ್ಮಿ ಬೇರೆ ಮಾತ್ನ ಕೇಳಿ. ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ಯು ಹ್ಯಾವ್ ಟು ಗೋ ಔಟ್ ದೇರ್ ಅಂಡ್ ಚೇಸ್ ಯೋರ್ ಡ್ರೀಮ್. ನೀವ್ ಮನೇಲಿ ಕುತ್ಕೊಂಡ್ ಹೇಳಕ್ಕಾಗಲ್ಲ ನಾನು ಇದಾಗ್ಬೇಕು ಅಂತ. ನೀವ್ ಏನಾದ್ರೂ ಮಾಡ್ಲೇಬೇಕಲ್ವಾ ಅದಕ್ಕೋಸ್ಕರ. ಆಬ್ವಿಯಸ್ಲಿ ಸಮ್ಟೈಮ್ಸ್ ಐ ರಿಯಲೈಸ್ ನಿಮ್ಮನ್ನ ತಡಿತಾರೆ. ಅದಕ್ಕೆ ದಟ್ಸ್ ವೆನ್ ಯು ಕಮ್ ಔಟ್ ಅಂಡ್ ಸ್ಪೀಕ್ ಅಬೌಟ್ ಇಟ್. ನೀವ್ ಹೇಳ್ಬೇಕು ನನ್ಗಿದ್ ಮಾಡ್ಬೇಕು, ಯು ಹ್ಯಾವ್ ಟು ಫೈಟ್ ಫಾರ್ ಇಟ್. ಒಳ್ಳೆ ವಿಷಯ ಅಲ್ಲ. ಗರ್ಲ್ ಶುಡ್ ಬಿ ಏಬಲ್ ಟು ವಾಟ್ ದೇ ವಾಂಟ್, ವೆದರ್ ದೇ ವಾಂಟ್ ಟು ಡಾನ್ಸ್, ಸಿಂಗ್, ವೆದರ್ ದೇ ವಾಂಟ್ ಟು ರನ್, ವಾಟ್ ಎವರ್ ದೇ ವಾಂಟ್ ದೇ ಶುಡ್ ಬಿ ಏಬಲ್ ಟು ಡೂ. ಅಂಡ್ ಐ ಟೋಟಲಿ ಅಗ್ರಿ ವಿತ್ ಯು. ಒಂದ್ ವೇಳೆ ಇದೇ ಪ್ರಶ್ನೆ ಆಗಿದ್ರೆ ನಾವು ಮುಂದೆ ಹೋಗ್ಬೋದು. ನೋಡಿ, ಸಾಕಷ್ಟು ಜನ ಈ ಪ್ರಶ್ನೆನ ಕೇಳಬೇಕು ಅಂತ ಇದ್ದಾರೆ, ಮುಖ್ಯವಾಗಿ ಹೆಣ್ಮಕ್ಳು. ನಾವು ಕೂಡ ಆಲಿಯಾ ಭಟ್ ತರ ಆಗ್ಬೇಕು ಅಂತಾರೆ. ನಾವು ಕೂಡ ಆಲಿಯಾ ಭಟ್ ತರ ಸಕ್ಸಸ್ಫುಲ್ ಆಗ್ಬೇಕು ಅಂತಾರೆ. ಐ ಡೋಂಟ್ ಥಿಂಕ್ ಯಾರಿಗಾದ್ರೂ ಆಲಿಯಾ ಆಗಕ್ಕೆ ಪ್ರಯತ್ನ ಮಾಡ್ಬೇಕಂತ. ಬಿಕಾಸ್ ದೇ ಶುಡ್ ಹ್ಯಾವ್ ದೇರ್ ಓನ್ ಐಡೆಂಟಿಟಿ ಅಂಡ್ ದೇರ್ ಓನ್ ಪರ್ಸನಾಲಿಟಿ. ಆಕ್ಚುಲಿ ಒಂದ್ ವೇಳೆ ದ ವಾಂಟ್ ಶುಡ್ ಬಿ ಟು ಬಿ ಬೆಟರ್ ದೆನ್ ಎನಿಬಡಿ ಯು ಲುಕ್ ಅಪ್ ಟು. That's what I said. There is no fixed formula.
ನೀವ್ ಈ ಕಾರಣದಿಂದ ಸಕ್ಸಸ್ಫುಲ್ ಅಂತ. ಆಪರ್ಚುನಿಟೀಸ್ ಬಹುಶಃ ನನಗೆ ಅರ್ಲಿ ಆನ್ ಜಾಸ್ತಿ ಸಿಕ್ತು, ಯಾಕಂದ್ರೆ ದ ಫಸ್ಟ್ ಆಪರ್ಚುನಿಟಿ ಐ ಮಸ್ಟ್ ಹ್ಯಾವ್ ಗಾಟನ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ನಾನು ಮಹೇಶ್ ಭಟ್ ಮಗಳು ಅಂತ ಅವ್ರಿಗೆ ನಾನ್ ಗೊತ್ತು. ಬಟ್ ಆಫ್ಟರ್ ದಟ್ ಓನ್ಲಿ ಐ ಕ್ಯಾನ್ ಟೇಕ್ ಮೈ ಸೆಲ್ಫ್ ಫಾರ್ವರ್ಡ್. ನಾನಿವಾಗ 13 ಸಿನಿಮಾ ಮಾಡಿದೀನಲ್ಲ, ಡೈರೆಕ್ಟರ್ಸ್ ನನ್ನ ಹತ್ರ ಬಂದಿದಾರಲ್ಲ, ಅವ್ರಿಗೇನ್ ಹುಚ್ಚಲ್ಲ, ನನ್ನಲ್ಲೇನು ವಿಷಯ ಇಲ್ಲ ಅಂದಿದ್ರೆ ಟು ಕಮ್ ಟು ಅ ಸೇಮ್ ಪರ್ಸನ್ ಅಗೇನ್ ಅಂಡ್ ಅಗೇನ್. ಸೊ ಆಸ್ ಐ ಸೆಡ್, ಹಾರ್ಡ್ ವರ್ಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮತ್ತೆ ನಮ್ ಇಂಡಸ್ಟ್ರಿಲಿ ಅದೊಂದ್ ಹೇಳ್ತಾರಲ್ಲ ಎಕ್ಸ್ ಫ್ಯಾಕ್ಟರ್, ಇಲ್ಲಿವರೆಗೂ ನನ್ಗೂ ಅದ್ರ ಬಗ್ಗೆ ಅರ್ಥ ಆಗಿಲ್ಲ. ಅದು ಕೂಡ ತುಂಬಾ ದೊಡ್ಡ ಫ್ಯಾಕ್ಟರ್. ಅದ್ ಏನು ಅಂತ ನಮಗ್ ಗೊತ್ತಿಲ್ಲ, ಅದೊಂದಿದೆ ಒಂದ್ ಫ್ಯಾಕ್ಟರ್. ಯಾವತ್ತಾದ್ರೂ ಗೊತ್ತಾಗತ್ತೆ? ಯಾವತ್ತೂ ಗೊತ್ತಾಗಲ್ಲ. ನಿಮ್ಮನ್ನ ನಾವು ಶನಾಯಿಂದ ಉಡ್ತಾ ಪಂಜಾಬ್ ತನಕ ನೋಡ್ಕೊಂಬಂದಿದೀವಿ ಅಂಡ್ ಇಟ್ ಈಸ್ ಅ ವೆರಿ ಡೈವರ್ಸ್ ರೋಲ್. ಅದು ನಿಮ್ಮನ್ನ ಪರ್ಸನಲಿ ಚೇಂಜ್ ಮಾಡಿದ್ಯಾ? ಅದರಿಂದ ನಿಮ್ಗೆ ನಿಮ್ ಲೈಫಲ್ಲಿ ಪರ್ಸನಲ್ ಗ್ರೋತ್ ಆಗಿದ್ಯಾ? Every character has changed me some way or the other. But the end of the day, I try not to get too affected by my work. I believe that the best way to be is to know that you be serious about your work, but don't take yourself too seriously. ನಿಮ್ ಕೆಲ್ಸ ಅನ್ನೋದು ನಿಮ್ ಜೀವನದ ಒಂದ್ ಪಾರ್ಟ್ ಅಷ್ಟೇ, ನಿಮ್ ಇಡೀ ಜೀವನ ಆಗಕ್ಕಾಗಲ್ಲ. ಯಾಕಂದ್ರೆ ದೆನ್ ಯು ಸಾರ್ಟ್ ಆಫ್ ಲೂಸ್ ದಟ್ ಟಚ್ ವಿತ್ ಯೋರ್ ಫ್ರೆಂಡ್ಸ್ ಅಂಡ್ ಯೋರ್ ಫ್ಯಾಮಿಲಿ. ಸೊ ಮನೆಗೆ ಹೋದಾಗ ನಾನು ಆಲಿಯಾ ಭಟ್ ಅಲ್ಲ, ಬರೀ ಆಲು. ಯು ಆರ್ ಸ್ಟಿಲ್ ದಟ್ ಬಬ್ಲಿ ಆಲಿಯಾ. ಐ ಆಮ್ ಆಲ್ವೇಸ್ ಬಬ್ಲಿ, ಬಟ್ ನಾನ್ ಬಬ್ಲಿನೂ ಆಗಿರಲ್ಲ, ಆದ್ರೆ ಆಲು ಅಂತೂ ಖಂಡಿತ ಇದೀನಿ. ಯಾವ್ದಾದ್ರು ಆಕ್ಟರ್ ಜೊತೆಗೆ ವರ್ಕ್ ಮಾಡ್ಬೇಕು ಅನ್ನೋ ಕನ್ಸಿದ್ಯಾ? ನೋಡಿ, ನೀವೀಗ ಶಾರುಖ್ ಖಾನ್ ಜೊತೆ ಕೆಲಸ ಮಾಡಿದ್ರಿ, ರಣವೀರ್ ಜೊತೆ ಕೆಲಸ ಮಾಡಿದ್ರಿ. ಆತರ ಬೇರೆ ಯಾರಾದ್ರೂ ಸ್ಟಾರ್ ಇದ್ದಾರಾ ಅವರೊಟ್ಟಿಗೆ? ನಾನು ಐ ಮೀನ್ ದ ಲಿಸ್ಟ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. ನಾನ್ ಎಲ್ಲಾರ್ ಜೊತೆ ಕೆಲಸ ಮಾಡ್ಬೇಕು, ನನ್ಗೆ ಎಲ್ಲಾ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ಬೇಕು. ಬಟ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಮಿಸ್ಟರ್ ಬಚ್ಚನ್. ಮತ್ತದು ಪೂರ್ತಿ ಆಗ್ತಿದೆ. ಇವಾಗ ನಾವು ಬ್ರಹ್ಮಾಸ್ತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಅದನ್ನ ಅಯನ್ ಮುಖರ್ಜಿ ಡೈರೆಕ್ಟ್ ಮಾಡ್ತಿದ್ದಾರೆ. ಅದ್ರಲ್ಲಿ ರಣವೀರು ಇದ್ದಾನೆ, ಅದರಲ್ಲಿ ಬಚ್ಚನ್ ಸರ್ ಕೂಡ ಇದ್ದಾರೆ. ಮತ್ತೆ ಐ ಆಮ್ ಜಸ್ಟ್ ವೇಟಿಂಗ್ ಅವ್ರ ಜೊತೆ ಕೆಲಸ ಮಾಡಕ್ಕೆ. ನಾನು ಈ ವಿಚಾರನ ಎಲ್ಲೋ ಒಂದ್ ಕಡೆ ಓದಿದ್ದೆ. ಆಮೀರ್ ಖಾನ್ ಅವರು ನಿಮ್ಗೆ ಆಫರ್ ಮಾಡ್ತಾರೆ ಥಗ್ಸ್ ಆಫ್ ಹಿಂದೂಸ್ತಾನಲ್ಲಿ ವರ್ಕ್ ಮಾಡೋದಕ್ಕೆ, ನೀವು ಇಲ್ಲ ಅಂತೀರಿ, ಇಲ್ವಾ? ಇಲ್ಲ, ಐ ಮೀನ್ ಈ ತರ ತುಂಬಾ ಸಿನಿಮಾಗಳು ಬರುತ್ತೆ. ಅದು ಫಸ್ಟ್ ಆಫ್ ಆಲ್ ಆಮೀರ್ ನನ್ಗೆ ಆಫರ್ ಮಾಡಿರ್ಲಿಲ್ಲ. ಬಟ್ ನಾನ್ ಯಾವ ಸಿನಿಮಾ ಮಾಡಲ್ವೋ ಅದ್ರ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಯಾವ್ದಾದ್ರೂ ಡ್ರೀಮ್ ರೋಲ್ ಇದೆಯಾ ಇಂಥದನ್ನ ಮಾಡ್ಬೇಕು ಅಂತ? ನನ್ಗೊಂದ್ಸಲ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು. ಅದೇ ಶಾರುಖ್ ಖಾನ್ ಡರಲ್ ಮಾಡಿದ್ರಲ್ಲ, ದಟ್ ಟೈಪ್ಸ್. ಅಂದ್ರೆ ರಣವೀರ್ ಅವರು ಪದ್ಮಾವತಿಲಿ ಸಮಥಿಂಗ್ ಲೈಕ್ ದಟ್, ಲೈಕ್ ಅ ನೆಗೆಟಿವ್ ಲಿಟಲ್ ಯುನೋ, ಸ್ವಲ್ಪ ಹೊರಗಡೆಯಿಂದ ಮುಗ್ದೆ ಆದ್ರೆ ಒಳಗಡೆಯಿಂದ ಚಾಲು. ನಾರ್ಮಲಿ ಮನೆಯಲ್ಲಿ ಅಕ್ಕ ತಂಗಿರ್ ಮಧ್ಯೆ ಜಗಳ ಆಗ್ತಿರತ್ತೆ. ನಿಮ್ಗೂ ಸಿಸ್ಟರ್ ಇದಾರೆ, ನಿಮ್ಮಿಬ್ರು ಏಜ್ ಡಿಫ್ರೆನ್ಸ್ ಇದೆ. ನೀವಿಬ್ರು ಹೇಗಿರ್ತೀರಾ ಮನೇಲಿ? 5 ವರ್ಷ ಡಿಫ್ರೆನ್ಸ್ ಇದೆ. ಅದು ತುಂಬಾ ಟೈಮ್ ಸಿಗಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡೋದಿಕ್ಕೆ, ಅದಕ್ಕೆ ಅಷ್ಟೊಂದೇನ್ ಜಗಳ ಆಗಲ್ಲ. ನಾನು ಚಿಕ್ಕೋಳಿದ್ದಾಗ ತುಂಬಾನೇ ಜಗಳ ಆಡ್ತಿದ್ವಿ, ಮಾತು ಕೂಡ ಆಡ್ತಿರ್ಲಿಲ್ಲ. ಆದ್ರೆ ಇವಾಗ ಅವಳು ನನ್ನ ಹೃದಯದ ಭಾಗ. ಶಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಟು ಮೀ. ಯಾವಾಗ್ಲೇ ನಾನು ಇರಿಟೇಟೆಡ್, ಫ್ರಸ್ಟ್ರೇಟೆಡ್ ಆಗಿದಾಗ ಅವಳ ಜೊತೆ 5 ನಿಮಿಷ ಕಳೆದ್ರೆ ನನ್ ಮೂಡ್ ಸರಿ ಹೊಟ್ಟೋಗ್ಬಿಡತ್ತೆ. ಅವಳಂತೂ ನನ್ನ ಪ್ರಕಾರ ಜಗತ್ತಿನ ಪ್ಯೂರೆಸ್ಟ್ ಸೋಲ್ ಅವಳು, ಏಂಜಲ್ ತರ. ಸೊ ಅರ್ಥ ಆಗಿರುತ್ತೆ ಅನ್ಸುತ್ತೆ ಹೇಗಿದೆ ರಿಲೇಶನ್ಶಿಪ್. ತುಂಬಾನೇ ಚೆನ್ನಾಗಿದೆ ರಿಲೇಶನ್ಶಿಪ್. ಅಲ್ಲೇ ನಾವು ಎಲ್ಲ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ ನಿಮ್ಗೆ. ಪರಿವಾರದ ಬಗ್ಗೆ, ಫಿಲ್ಮ್ನ ಬಗ್ಗೆ, ಕರಿಯರ್ನ ಬಗ್ಗೆ, ಇಂಟೆಲಿಜೆನ್ಸಿನ ಪ್ರಶ್ನೆಗಳನ್ನ ಕೇಳಿದ್ವಿ. ಎಲ್ಲ ಪ್ರಶ್ನೆಗಳಿಗೂ ನೀವು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ಯಾವುದನ್ನು ಮುಚ್ಚುಮರೆ ಮಾಡಲಿಲ್ಲ ನೀವು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸನ್ನಿ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಹೊಸ ಯುಗದ ಅತ್ಯಂತ ಜನಪ್ರಿಯ ತಾರೆ ಆಲಿಯಾ ಭಟ್ ಅವರ ಮೇಲೆ. ನಾವು ಆಲಿಯಾ ಅವರನ್ನ ಕೇಳಿದ್ವಿ ಅವರ ಫ್ಯಾಮಿಲಿ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರ ಪ್ಯಾಷನ್ನ ಬಗ್ಗೆ, ಅವರ ಅಳು ಮತ್ತೆ ಅವರ ನಗುವಿನ ಬಗ್ಗೆ ಕೂಡ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಶಶಿ ಸನ್ನಿ ಅವರ ತೀರ್ಪನ್ನ ಕೇಳೋದಕ್ಕೆ. ಆಲಿಯಾ, ನಿಮ್ಮ ಆನ್ಸರ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ಮೆಚ್ಯೂರ್ಡ್ ಅನಿಸ್ತು, ಮತ್ತೆ ಆನೆಸ್ಟ್ ಆಗಿ ಕೂಡ ಇತ್ತು. ಮತ್ತೆ ತುಂಬಾ ಚಿಕ್ಕ ವಯಸ್ಸಲ್ಲೇ ನೀವು ದೊಡ್ಡ ಹೆಸರು ಮಾಡಿದ್ರಿ. ನೀವು ಒಳ್ಳೆ ಟ್ಯಾಲೆಂಟೆಡ್ ಫ್ಯಾಮಿಲಿಯಿಂದ ಬಂದಿದ್ದೀರಾ. ಇದರಿಂದಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ನೀವಿನ್ನೂ ಹೆಚ್ಚು ಕೆಲಸ ಮಾಡೋದಿದೆ. ಮತ್ತೆ ನಿಮ್ಗೆ ಪ್ರೂವ್ ಮಾಡೋಕಿದೆ. ನಾಟ್ ಓನ್ಲಿ ಒಳ್ಳೆ ಕೆಲಸ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ಗಳನ್ನ ಗೆಲ್ಬೇಕು, ಮತ್ತೆ ನಿಮ್ಮ ಫ್ಯಾನ್ಸ್ನ ಖುಷಿ ಪಡಿಸ್ಬೇಕು. ಮತ್ತೆ ನೀವು ಹೇಳ್ದ ಹಾಗೆ ನೀವು ಡೊಮೆಸ್ಟಿಕ್ ವೈಲೆನ್ಸ್ನ ಎಗೇನೆಸ್ಟ್ ಇದ್ದೀರಾ ಅಂತ. ಮತ್ತೆ ನೀವು ಈ ವಿಷಯದ ಬಗ್ಗೆ ನಿಮ್ಮ ಧ್ವನಿ ಎತ್ತಿದ್ರೆ
ಅದ್ರ ಸಲುವಾಗಿ ಕೆಲಸ ಮಾಡಿದ್ರೆ ಅಗೇನೆಸ್ಟ್ ವೈಲೆನ್ಸ್ ಅಗೇನೆಸ್ಟ್ ವಿಮೆನ್, ವೈಲೆನ್ಸ್ ಅಗೇನೆಸ್ಟ್ ಡೊಮೆಸ್ಟಿಕ್ ಎಟ್ ಹೋಮ್. ಸೊ ದಟ್ ವಿಲ್ ಬಿ ವೆರಿ ನೈಸ್. ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಫಿಲ್ಮ್. ವಿಲ್ ಲುಕ್ ಫಾರ್ವರ್ಡ್ ಟು ಇಟ್. ಥ್ಯಾಂಕ್ ಯು. ನಮ್ಮ ಹಾರೈಕೆ, ನಮ್ಮ ಶುಭಾಶಯಗಳು ಆಲಿಯಾ ಭಟ್ ಅವರಿಗೆ. ಬಹಳ ಕಡಿಮೆ ಸಮಯದಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ, ಮೆಸೇಜ್ ಕೊಡುವಂತ ಸಿನಿಮಾಗಳನ್ನ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವ ಮಹಿಳೆಯರಿಗಿರುವಂತಹ ಸಮಸ್ಯೆಗಳ ಬಗ್ಗೆ ಅವರಿಗೆ ಕಮಿಟ್ಮೆಂಟ್ ಇದೆ. ಅವರು ಇದೇ ರೀತಿ ತಮ್ಮ ಕಮಿಟ್ಮೆಂಟ್ಗಳ ಜೊತೆ ಕೆಲಸ ಮಾಡ್ತಾ ಇರಲಿ, ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಲಿ, ಜನಗಳ ಪ್ರೀತಿಯನ್ನ ಗಳಿಸ್ಕೊಳ್ತಾ ಇರಲಿ, ಆಶೀರ್ವಾದ ಗಳಿಸ್ಕೊಳ್ತಾ ಇರಲಿ. ಹಾಗಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬರು ವ್ಯಕ್ತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.